ಹಾಗಾಗಿ ಪ್ರತಿಯೊಬ್ಬ ಶರೀರಿಯ ಪ್ರಯತ್ನವೇ ಇಲ್ಲದೆ ಪ್ರಯತ್ನಂ ವಿನಾ ನಂದತಿ ಆನಂದ ಪಡ್ತಾ ಇರುತ್ತೆ. ಅಂದರೆ ನಮಗೆ ಆನಂದ ಯಾವುದೇ ಒಂದು ಕ್ಷಣದಲ್ಲಿಯೂ ಯಾವ ಪ್ರಯತ್ನವೂ ಇಲ್ಲದೆ ನಮ್ಮ ಪಾಡಿಗೆ ನಾವಿದ್ದಾಗ ಸಿಗುವಂಥದ್ದಾಗಿರುತ್ತಲ್ಲ ಅದು. ಆದರೆ ಅದು ಪರ್ಮನೆಂಟ್ ಅಲ್ಲ ಅನ್ನೋದರಿಂದ ಆನಂದಮಯ ಅಂತ ಬಂದಿರುವಂಥದ್ದು. ಆನಂದಮಯ ಕೋಶಸ್ಯ ಸುಷುಪ್ತೌ ಸ್ಫೂರ್ತಿರುತ್ಕಟ ಸ್ವಪ್ನ ಜಾಗರಯೋರೀಷದ್ ಇಷ್ಟ ಸಂದರ್ಶನಾದಿನ. ಈ ಆನಂದಮಯ ಕೋಶವು ಸುಷುಪ್ತಿಯಲ್ಲಿ ಉತ್ಕಟವಾಗಿ ತೋರಿಕೊಳ್ಳುತ್ತೆ. ಸ್ವಪ್ನ ಜಾಗೃತದಲ್ಲಿ ಇಷ್ಟ ವಸ್ತು ಕಂಡಾಗ ಮಾತ್ರ ತೋರಿಕೊಳ್ಳುತ್ತೆ ಅಂತ. ಎಚ್ಚರ ಮತ್ತು ಕನಸುಗಳಲ್ಲಿ ನಮಗೆ ಇಷ್ಟವಾದದ್ದು ಹಿತವಾದದ್ದಾದಾಗ ಮಾತ್ರ ಆನಂದ. ಆದರೆ ಹಿತಾಹಿತಗಳ ಪ್ರಶ್ನೆ ಇಲ್ಲದೆಯೇ ಸುಷುಪ್ತಿಯಲ್ಲಿ ಆನಂದವು ತಾನೇ ತಾನಾಗಿ ತೋರಿಕೊಳ್ತಾ ಇರುತ್ತೆ. ಹೀಗಾಗಿ ಆನಂದ ಸುಷುಪ್ತಿಯಲ್ಲಿ ತುಂಬ ಪ್ರಚುರವಾಗಿರುತ್ತೆ ಮತ್ತು ಅದು ನಿರ್ವಿಷಯವಾದ ಆನಂದ ಆಗಿರುತ್ತೆ. ನೈವಾಯಮಾನಂದಮಯ ಪರಾತ್ಮ ಸೋಪಾಧಿಕತ್ವಾತ್ ಪ್ರಕೃತೇರ್ವಿಕಾರಾತ್ ಕಾರ್ಯತ್ವಹೇತೋ ಸುಕೃತಕ್ರಿಯಾಯ ವಿಕಾರ ಸಂಘಾತ ಸಮಾಹಿತತ್ವಾತ್. ಆದರೆ ಈ ಆನಂದಮಯ ಕೋಶ ಪರಮಾತ್ಮ ಅಲ್ಲ, ಕೇವಲಾತ್ಮ ಅಲ್ಲ. ಯಾಕೆಂದರೆ ಇದು ಸೋಪಾಧಿಕವಾಗಿದೆ, ಅಂದರೆ ಮಯ ಅನ್ನುವ ಉಪಾಧಿಯನ್ನು ಹೊಂದಿಕೊಂಡಿದೆ. ಮತ್ತು ಪ್ರಕೃತೇರ್ವಿಕಾರಾತ್, ಅದು ಒಂದೊಂದು ಸ್ಥಿತಿಯಲ್ಲಿಯೂ ಬದಲಾಗ್ತಾ ಇರುವುದರಿಂದ, ಮತ್ತು ಕಾರ್ಯತ್ವ ಹೇತೋ ಪುಣ್ಯಕರ್ಮದ ಫಲವಾಗಿ ಇದು ಬಂದಿರುವುದರಿಂದ, ಅಂದರೆ ಪುಣ್ಯಕರ್ಮದ ಫಲವಾಗಿ ಒಬ್ಬರಿಗೆ ಆನಂದ ಸಿಗುತ್ತೆ ಎನ್ನುವ ನಂಬಿಕೆಯ ಮೇಲೆ ಬಂದದ್ದು. ಹಾಗಾಗಿ ಇದು ವಿಕಾರ, ಅಂದರೆ ಇದು ದೇಹವನ್ನು ಅಂಟಿಕೊಂಡಿರುವಂಥದ್ದು. ದೇಹ ಮನಸ್ಸುಗಳು ಚೆನ್ನಾಗಿದ್ದರೆ ಎಚ್ಚರದಲ್ಲಿ ಆನಂದ ಇರುತ್ತೆ. ಸುಷುಪ್ತಿಯ ಆನಂದ ಹಾಗಲ್ಲ, ಅದು ಬ್ರಹ್ಮಾನಂದವೇ ಆದ್ದರಿಂದ ಅಂತ ನಮಗೆ ಗೊತ್ತು. ಆದರೆ ನಾವು ಎಚ್ಚರದಲ್ಲಿ ಆ ಸುಷುಪ್ತಿಯ ಕೇವಲಾನಂದ ಪಡ್ಕೊಳ್ಬೇಕು ಅನ್ನುವ ಪ್ರಯತ್ನ ತಾನೇ ನಮ್ಮದು. ಹಾಗಾಗಿ ಈ ಸಮಸ್ಯೆ. ಆದ್ದರಿಂದ ಯಾವ ಜಾಗೃತ್ ಸ್ವಪ್ನಾದಿಗಳಲ್ಲಿ ತೋರುವಂಥ ಆನಂದಮಯ ಕೋಶ ಆನಂದವೇ ಅಲ್ಲ, ಅದು ಬ್ರಹ್ಮವಸ್ತುವೇ ಅಲ್ಲ. ಅದು ಕೇವಲ ಸೋಪಾಧಿಕವಾದದ್ದು, ಬ್ರಹ್ಮಕ್ಕೆ ಬಂದ ಉಪಾಧಿಯಿಂದ ಉಂಟಾದ ವಿಕಾರದ ತೋರಿಕೆ ಅಷ್ಟೇನೆ ಅಂತ. ಇನ್ನು ಪಂಚಕೋಶಗಳಿಗೂ ಆತ್ಮ ವ್ಯತಿರಿಕ್ತವಾದದ್ದು ಅತಿರಿಕ್ತವಾದದ್ದು ಅಂತಾಯಿತು. ಪಂಚಾನಾಮಪಿ ಕೋಶಾನಾಂ ನಿಷೇಧೆ ಯುಕ್ತಿತಶ್ರುತೇ ತನ್ನಿಷೇಧಾವಧಿ ಸಾಕ್ಷಿ ಬೋಧರೂಪೋ ಅವಶಿಷ್ಯತೆ. ಇನ್ನು ಇವ್ಯಾವುದು ಅಲ್ಲ ಅಲ್ಲ ಅಂತ ಕಿತ್ತಾಕ್ತಾ ಹೋಗ್ತಿದ್ದಂತಾಗ ಯಾವುದು ನಿಲ್ಲುತ್ತೆ? ಕಿತ್ತಾಕ್ತಾ ಇರುವಂಥದ್ದು ನಿಲ್ಲುತ್ತೆ. ಕಿತ್ತಾಕಲ್ಪಡ್ತಾ ಇದೆ ಅಂತ ಹೇಳುವಂಥ ಸ್ಥಿತಿ ಇದೆಯಲ್ಲ, ಅದು ನಿಲ್ಲುತ್ತೆ. ಅದು ಸಾಕ್ಷಿ. ಅದು ಏನು? ಈಗ ಆನಂದಮಯ ಕೋಶಕ್ಕೂ ಬಂದ ವಿಕಾರವನ್ನು ನಾವು ಅನಲೈಸ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಅದಕ್ಕಿಂತ ಪ್ರತ್ಯೇಕ ಅಂತಲೇ ಹೇಳ್ದಂತೆ. ಎಲ್ಲಿವರೆಗೂ ಅಂದರೆ ನನಗೆ ನೋಡಿ ಆನಂದವಾಯಿತು ಅಂದುವಾಗ ನಾನು ಆನಂದ ಅಂತ ಹೇಳ್ತಾ ಇಲ್ವಲ್ಲ, ಅದು ಅಲ್ಲಿರುವ ಸಮಸ್ಯೆ, ಅದು ಅಲ್ಲಿರುವ ತೊಡಕು. ನಾನೀಗ ಆನಂದ ಅಂತ ಯಾರಾದರೂ ಎಚ್ಚರದಲ್ಲಿ ಹೇಳ್ತಾರಾ? ಖಂಡಿತ ಹೇಳಲ್ಲ. ಅದರಿಂದಲೇ ಜಾಗೃತಾವಸ್ಥೆಯಲ್ಲಿ ಉಂಟಾಗುವ ಆನಂದ ಅಜ್ಞಾನಿಗಳಾದ ನಮಗೆ ಸೋಪಾಧಿಕವಾದದ್ದು. ಹಾಗಲ್ಲದೆ ಏನೂ ಗೊತ್ತಾಗಲಿಲ್ಲ, ಹಾಯಾಗಿತ್ತು ಅಂತ ನಾವು ಹೇಳ್ತೀವಲ್ಲ, ನಿದ್ರೆಯಿಂದ ಎದ್ದಾಗ ಆ ನಿದ್ರೆಯ ಸ್ಥಿತಿ ಸರಿಯಾದದ್ದು. ಆದರೆ ನಿದ್ದೆಯಿಂದ ಎದ್ದ ಮೇಲೆ ನಾವು ಇನ್ನೂ ಒಂದು ಮಾತಾಡ್ತೀವಿ, ನಾನು ಆನಂದವಾಗಿದ್ದೆ, ನೆಮ್ಮದಿಯಾಗಿ ನಿದ್ರೆ ಬಂತು ಅನ್ನುವಾಗ ಎಚ್ಚರದ ವಾಸನೆಯಿಂದಲೇ ನಿದ್ರೆಯನ್ನು ಹೇಳ್ತಾ ಇದ್ದೀವಿ. ಅದು ಅಲ್ಲಿರುವ ತೊಡಕು. ಅಂದರೆ ಸುಷುಪ್ತಿಯ ಒಂದು ಒಳ್ಳೆಯ ಸ್ಥಿತಿಯನ್ನು ನಾವು ಅನಲೈಸ್ ಮಾಡೋದಕ್ಕೆ ಕೂಡ ಎಚ್ಚರದ ಸ್ಥಿತಿಯನ್ನೇ ಇಟ್ಟುಕೊಳ್ತಾ ಇರುವ ಬಯಾಸ್ ಆಗಿರೋದು ದೊಡ್ಡ ಪ್ರಮಾದ. ಆ ಪ್ರಮಾದ ಇಲ್ಲದೆ ಸುಷುಪ್ತಿಯನ್ನೇ ಹಾಗೇ ನೋಡುವುದಾದರೆ ಎಷ್ಟೋ ಒಳ್ಳೆಯದಾಗ್ತಾ ಇತ್ತು. ಕಾರಣ ನಮಗೆ ಜಾಗೃತಾವಸ್ಥೆಯ ಅಭಿನಿವೇಶ ಅಷ್ಟು ಸ್ಟ್ರಾಂಗರ್ ಆಗಿದೆ. ನೋಡಿ, ನಮಗೆ ಎಲ್ಲಿವರೆಗೂ ಬಂದುಬಿಟ್ಟಿದೆ ಅಂದರೆ ಯಾವುದೇ ಒಂದನ್ನಾಗಲಿ ಉಪನಿಷತ್ತು ಏನದು ದ್ವೈತ ಹೇಳುತ್ತಾ, ಅದ್ವೈತ ಹೇಳುತ್ತಾ, ವಿಶಿಷ್ಟಾದ್ವೈತ ಹೇಳುತ್ತಾ ಅಂತ ನೋಡ್ತೀವಿ ಹೊರತು ಉಪನಿಷತ್ತು ಏನು ಹೇಳುತ್ತೆ ಮೊದಲು ನೋಡಯ್ಯ ಅಂತ ಬರೋದೇ ಇಲ್ಲ. ಗೀತೆ ಓದಿದ್ವಿ ಅಂದರೆ ಯಾವ ಭಾಷಾನುಸಾರವಾಗಿ ನೋಡಿದ್ವಿ ಅಂತ ನಾವು ಈ ಪ್ರಶ್ನೆ ಮಾಡ್ಕೊಳ್ತೀವಿ. ಗೀತೆಯನ್ನು ಗೀತೆಯಾಗಿಯೇ ನೋಡೋಣ ಅನ್ನುವಂಥದ್ದಲ್ಲ. ಹಾಗೇ ನೋಡಿದಾಗ ಅದಕ್ಕೆ ಯಾವ ಭಾಷೆ ಹೊಂದುತ್ತೆ ಅಂತ ನೋಡಿ. ಹೀಗೆ ನಾವು ಮಾಡೋದಿಲ್ಲ. ಎಲ್ಲಿವರೆಗೆ ಅಂದರೆ BGL ಸ್ವಾಮಿಯವರು ಬಹಳ ಚೆನ್ನಾಗಿ ಬರೀತಾರೆ. ನಮ್ಮ ಪಾಕಕೌಶಲ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಯಾವುದರಿಂದ ಏನೇನು ಅಡುಗೆ ಎಲ್ಲ ಮಾಡ್ತೀವಿ ಅಂತ. ಅವರು ಈ ಅನಾನಸನ್ನು ಹಾಕಿಬಿಟ್ಟು ಮಾಡುವಂತಹ ನಮ್ಮ ಈ ಕೇಸರಿ ಭಾತಿನ ಬಗ್ಗೆ ಆಗಲಿ, ಅಥವಾ ದ್ರಾಕ್ಷಿ ಹಾಕಿ ಮಾಡುವಂಥ ಗೊಜ್ಜಿನ ಬಗ್ಗೆ ಆಗಲಿ, ಇಲ್ಲವೇ ನಮ್ಮಲ್ಲಿ ಈ ಥರದ್ದು ಇನ್ನೂ ಬಗೆಬಗೆಯಾಗಿ
ಹಣ್ಣುಗಳನ್ನೆಲ್ಲ ಹಾಕ್ಬಿಟ್ಟು ಪಾಯಸ ಮಾಡೋದು, ಅದರ ಬಗ್ಗೆ ಹೇಳ್ತಾರೆ. ಆ ಹಣ್ಣನ್ನು ಹಣ್ಣಾಗಿ ತಿನ್ನದೆ ಅದನ್ನು ಪಾಯಸವಾಗಿ ಮಾಡೋದು, ಅಥವಾ ಅದನ್ನು ಗೊಜ್ಜಾಗಿ ಮಾಡೋದು, ಚಟ್ನಿಯಾಗಿ ಮಾಡೋದು, ಇವೆಲ್ಲ ಎಂಥ ಬರ್ಬರವಾದ ಕೃತ್ಯ ಅಂತ ಅವ್ರು ಹೇಳ್ತಾರೆ. ಸೌತೆಕಾಯಿ ಹಾಕಿ ಮಜ್ಜಿಗೆ ಹುಳಿ ಮಾಡಬೇಕು, ಹಸಿ ಸೌತೆಕಾಯಿ ಹಾಗೆ ತಿನ್ನಬಹುದಾಗಿರುವಾಗ ಅದರ ರುಚಿಯೇ ಹೊರಟೋಗುತ್ತಲ್ಲ ಅಂತ. ನನಗೆ ನನ್ನ ಸ್ನೇಹಿತರೊಬ್ಬರು ಹೇಳಿದರು, ನನಗಿನ್ನೂ ಗೊತ್ತಾಗಿಲ್ಲ. ಸಂಡಿಗೆಯನ್ನು ಎಣ್ಣೆಯಲ್ಲಿ ಕರಿಯದೆ ಮೈಕ್ರೋ ಓವನ್ನಲ್ಲಿ ಇಟ್ಟಾಗ ಸಂಡಿಗೆ ರುಚಿ ಗೊತ್ತಾಗುತ್ತೆ, ಎಣ್ಣೆಯಲ್ಲಿ ಕರೆದಾಗ ಎಣ್ಣೆ ರುಚಿ ಮೂಲಕ ಸಂಡಿಗೆ ಗೊತ್ತಾಗ್ತಾ ಇರುತ್ತೆ. ನಾನೀಗ ಮೈಕ್ರೋ ಓವನ್ನಲ್ಲಿ ಕರೆದು ತಿನ್ನುವಂಥ ಪ್ರಯತ್ನ ಪಡ್ತಾ ಇದ್ದೀನಿ, ಅದು ಚೆನ್ನಾಗಿದೆ ಅಂತಂದರು. ನನ್ನ ಮನೆಯಲ್ಲಿ ಇಲ್ಲ, ಇದ್ದರೆ ಅದು ನೋಡ್ಬೋದಾಗಿತ್ತು. ಆದರೆ ಕೂಡಿದ ಮಟ್ಟಿಗೆ ನಿರುಪಾಧಿಕವಾಗಿ ನೋಡಿ ಎನ್ನುವಂಥ ಪ್ರಯತ್ನ ಶ್ಲಾಘ್ಯವಾದದ್ದು. ಅಂದರೆ ಅದಕ್ಕೆ ಅದರದೇ ಒಂದು ವಾಸನೆ, ಅದರದೇ ಒಂದು ಪರಿಮಳ ಇರುತ್ತೆ. ನಾವು ಎಷ್ಟೋ ಬಾರಿ ಅದರ ಮೂಲ ಪರಿಮಳವನ್ನು ಹೋಗಲಾಡಿಸೋದಕ್ಕೆ ಏನು ಬೇಕೋ ಎಲ್ಲ ಸಂಸ್ಕಾರಗಳನ್ನು ಮಾಡಿಬಿಡ್ತೀವಿ, ಪೂರ್ಣವಾಗಿ ಕನ್ವರ್ಟ್ ಮಾಡಿಬಿಡ್ತೀವಿ. ಅದು ಕಟ್ಟರ್ ಮುಸಲ್ಮಾನರಂತೆ ಕನ್ವರ್ಟ್ ಮಾಡಿಬಿಡ್ತೀವಿ ನಮ್ಮ ಆಹಾರಗಳನ್ನು. ಅವರು ಹೇಗೆ ಹಳೆಯ ಮತದ ವಾಸನೆಯೂ ಇರಬಾರ್ದು ಅಂತ ಆ ದೇವಸ್ಥಾನಗಳಿದ್ದರೆ ಅದನ್ನು ಒಡೆದು, ವಿಗ್ರಹಗಳಿದ್ದರೆ ಅದನ್ನು ಪುಡಿ ಮಾಡಿಬಿಟ್ಟಿದನುವೆ, ಪುಸ್ತಕಗಳಿದ್ದರೆ ಅದನ್ನು ಬೂದಿ ಮಾಡಿಬಿಟ್ಟಿದನುವೆ, ಯಾವುದೂ ಉಳಿಯಬಾರ್ದು ಹಳೆಯ ವಾಸನೆ ಅಂತ ನೋಡ್ತಾರಲ್ಲ, ಆ ತರಹ ನಾವು ಇದು ಯಾವ ಹುಳಿ ಮಾಡಿರೋದು ಗೊತ್ತೇ ಆಗಲಿಲ್ಲ ನೋಡಿ, ಇದೆ ಯಾವ ತರಕಾರಿ ನಮಗೆ ಗೊತ್ತಾಗ್ದಂಗೆ ಮಾಡಿದ್ದೀವಿ ನಾವು ಅಂತ ಎಷ್ಟೋ ಬಾರಿ ಮಾಡೋದು ಉಂಟಲ್ಲ. ಬೆಂಡೆಕಾಯಿ ಹುಳಿ ಮಾಡಿದ್ವಿ, ಅಂಟೇ ಗೊತ್ತಾಗ್ದಂಗೆ ಮಾಡಿದ್ದೀವಿ ನೋಡಿ ಅಂತ ಅನ್ನೋದು. ಅಥವಾ ನಾವು ಹಾಗಲಕಾಯಿನಲ್ಲಿ ಗೊಜ್ಜು ಮಾಡಿದ್ವಿ, ಒಂದು ಬಂಡಿ ಬೆಲ್ಲ ಹಾಕಿಬಿಟ್ಟಿದ್ವಿ, ಅದರಿಂದ ಅದು ಪಾಯಸವಾ ಅಥವಾ ಹಾಗಲಕಾಯಿ ಗೊಜ್ಜ ಅಂತಲೇ ಗೊತ್ತಾಗ್ತಾ ಇಲ್ಲ. ಇವೆಲ್ಲ ಮಾಡ್ತಾ ಇರ್ತೀವಿ. ಅಂದರೆ ಅದು ಸ್ವರೂಪನಾಶ ಮಾಡುವ ಪ್ರಯತ್ನಕ್ಕೆ ಹೋಗಿರ್ತೀವಲ್ಲ, ಇದು ಅದೇ ತರಹ ನೋಡಿ. ಒರಿಜಿನಲ್ ತಲೆ ಮೇಲೆ ಹೊಡೆದಂಗಿದೆ, ಆ ಥರ ರೀತಿಯಲ್ಲಿದೆ ಅಂತ ಹೇಳ್ಬಿಟ್ಟಿದ್ವಿ. ಹೀಗೆ ಈ ಥರ ಮಾಡುವಾಗ ನಾವು ಎಚ್ಚರದ ಬಯಾಸ್ ಏನಿದೆ, ಪೂರ್ವಗ್ರಹ, ಅದನ್ನು ಸುಷುಪ್ತಿ ಇತ್ಯಾದಿಗಳಿಗೆಲ್ಲ ಅನ್ವಯಿಸಿ ನೋಡ್ತಾ ಇದ್ದೀವಿ. ಹಾಗಾಗಿ ನಷ್ಟ ನಮಗೆ. ಎಚ್ಚರದ ಸ್ಥಿತಿಯಲ್ಲಿರುವ ಸಮಸ್ಯೆ ಏನೆಂದರೆ ಈ ಮನೋಮಯ ವಿಜ್ಞಾನಮಯ ಕೋಶಗಳ ಏರಾಟ. ಹಾಗಾಗಿಯೇ ನಾವು ಈ ಕೋಶಾತಿರಿಕ್ತವಾದ ಸ್ಥಿತಿಯ ಕಡೆಗೆ ಹೋಗೋದಕ್ಕಾಗ್ತಾ ಇಲ್ಲ. ಸೋಪಾಧಿಕವೇ ನಿರುಪಾಧಿಕ ಅನ್ನುವ ಭ್ರಮೆಯಲ್ಲಿದ್ದೀವಿ. ಮತ್ತು ಅವನ್ನೆಲ್ಲ ತರ್ಕದಿಂದಲೇ ತೀರ್ಮಾನಿಸಬಹುದು ಅನ್ನುವಂಥ ಅಹಂಕಾರದಲ್ಲಿದ್ದೀವಿ. ಈ ಕಷ್ಟ ಅದನ್ನು ಹೇಳ್ತಾರೆ. ಯೋಯಮಾತ್ಮ ಸ್ವಯಂ ಜ್ಯೋತಿ ಪಂಚಕೋಶ ವಿಲಕ್ಷಣ ಅವಸ್ಥಾತ್ರಯ ಸಾಕ್ಷೀ ಸನ್ ನಿರ್ವಿಕಾರೋ ನಿರಂಜನ ಸದಾನಂದ ಸವಿಜ್ಞೇಯ ಸ್ವಾತ್ಮತ್ವೇನ ವಿಪಶ್ಚಿತ. ಯಾವುದು ಸ್ವಯಂ ಜ್ಯೋತಿಯಾಗಿ ಪಂಚಕೋಶಗಳಿಗೆ ವಿಲಕ್ಷಣವಾಗಿ ಅತೀತವಾಗಿ ಅವಸ್ಥಾತ್ರಯಕ್ಕೆ ಸಾಕ್ಷಿಯಾಗಿ ಉಂಟೋ, ನಿರ್ವಿಕಾರವೋ ನಿರಂಜನ, ಅಂಜನ ಅಂದರೆ ಅಂಟು, ನಿರಂಜನ ಅಂದರೆ ಅಂಟೂ ಇಲ್ಲದೇ ಇರತಕ್ಕಂಥದ್ದು, ಯಾವುದಕ್ಕೂ ಅಂಟಿಕೊಳ್ಳದ ನಿರ್ಲಿಪ್ತವಾದದ್ದು, ಅದನ್ನು ಸದಾನಂದ, ಆನಂದೀ ಅಲ್ಲ ಆನಂದ. ಆನಂದೀ ಅಂತಂದರೆ ಆನಂದ ಅಸ್ಮಿನ್ ಅಸ್ತೀತಿ, ಆನಂದವು ಇದಕ್ಕೆ ಇದೆ ಅಂತ ಆನಂದಿ. ಆದರೆ ಆನಂದ ಅಂದರೆ ಆನಂದವೇ ಇದು ಅಂತಿರುವಂಥದ್ದು. ಈಗ ಚಕ್ರಿ ಅಂತಂದರೆ ಚಕ್ರ ಇವನ ಕೈನಲ್ಲಿದೆ, ಹಾಗಲ್ಲದೆ ಚಕ್ರ ಅಂತಂದರೆ ಚಕ್ರವೇ ಆಗಿರುವಂಥದ್ದು ಅಂತ. ನಮಗೆ ಆ ಒಂದು ಸ್ಥಿತಿ ಬೇಕಾಗುತ್ತೆ. ಅದಕ್ಕೆ ನಾವು ದೊಡ್ಡದು ಬ್ರಹ್ಮ ಅಂತ ಹೇಳ್ತೀವಿ ಅಂತ ಆ ಥರ ಮಾಡ್ತಾರೆ. ಈಗ ಮತ್ತೆ ಶಿಷ್ಯ ಪ್ರಶ್ನೆ ಕೇಳ್ತಾನೆ. ಮಿಥ್ಯಾತ್ವೇನ ನಿಷಿದ್ಧೇಷು ಕೋಶೇಶ್ವೇತೇಷು ಪಂಚಸು ಸರ್ವಾಭಾವಂ ವಿನಾ ಕಿಂಚಿನ್ನ ಪಶ್ಯಾಮ್ಯತ್ರ ಹೇ ಗುರು ವಿಜ್ಞೇಯಂ ಕಿಮು ವಸ್ತ್ವಸ್ತಿ ಸ್ವಾತ್ಮನಾತ್ರ ವಿಪಶ್ಚಿತ. ಈ ಪಂಚಕೋಶಗಳನ್ನೆಲ್ಲ ಸುಲಿದು ಬಿಟ್ಟರೆ ಈರುಳ್ಳಿ ಸಿಪ್ಪೆ ಸುಲಿದಂಗೆ ಆಗ್ಬಿಡುತ್ತಲ್ಲ, ಇನ್ನೇನೂ ಕಾಣಿಸೋದೇ ಇಲ್ಲ, ಮತ್ತೇನಿದೆ ತಿಳ್ಕೊಳ್ಳೋದಕ್ಕೆ ಅಂತ. ಹೌದಪ್ಪ, ತಿಳ್ಕೊಳ್ಳೋದಕ್ಕೆ ಹೊರಗಿನದು ಏನೂ ಇಲ್ಲ ಅಷ್ಟೆ. ಈರುಳ್ಳಿ ಎಲ್ಲ ಸುಲಿದ ಮೇಲೆ ಏನಿದೆ ಅಂತಂದರೆ ಈ ಎಲ್ಲವೂ ಸೇರಿದರೆ ಅದೇ ಈರುಳ್ಳಿ ಅಂತ ಆ ತಿಳುವಳಿಕೆ ನೋಡಿ. ಸಮಷ್ಟಿಯಾಗಿ ಪಂಚಕೋಶಗಳನ್ನು ಸೇರಿಸಿ ಬ್ರಹ್ಮ ಅಂತಲೇ ಅಂತೀವಿ. ಇದು ಪ್ಯಾರಡಾಕ್ಸ್. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ವ್ಯಷ್ಟಿಯಾದ ಅನ್ನಮಯ, ವ್ಯಷ್ಟಿಯಾದ ಪ್ರಾಣಮಯ, ವ್ಯಷ್ಟಿಯಾದ ಮನೋಮಯ, ವ್ಯಷ್ಟಿಯಾದ ವಿಜ್ಞಾನಮಯ, ವ್ಯಷ್ಟಿಯಾದ ಆನಂದಮಯ ನಾನಲ್ಲ. ಆದರೆ ಸಮಷ್ಟಿಯನ್ನು, ಸಮಷ್ಟಿ ಪ್ರಾಣ, ಸಮಷ್ಟಿ ಮನಸ್ಸು, ಸಮಷ್ಟಿ ವಿಜ್ಞಾನ, ಸಮಷ್ಟಿ ಆನಂದ ಎಲ್ಲ ನಾನು ಅಂತಂದುಕೊಳ್ಳುವುದು. ಪ್ರತ್ಯೇಕವಾಗಿ ಯಾವುದೂ ನಾನಲ್ಲ, ಎಲ್ಲವೂ ಆದಮೇಲೆ ನಾನೇ, ನಾನಲ್ಲದೆ ಇನ್ಯಾವುದೂ ಇಲ್ಲ ಅಂತ. ಅದು ಹೇಗೆ? ಈ ಪಾತ್ರೆಯಲ್ಲಿರುವಂಥ ನೀರಿಟ್ಬಿಟ್ಟು ಇದು ಸಮುದ್ರನ ಅಲ್ಲ, ಆದರೆ ಈ ಪಾತ್ರೆಯಲ್ಲಿ ನೀರನ್ನೆಲ್ಲ ಸಮುದ್ರಕ್ಕೆ ಸುರಿದು ಬಿಟ್ಟಾಗ ಅದು ಸಮುದ್ರ, ಆಗ ಪಾತ್ರೆ ನೀರು ಸಮುದ್ರವೇ ಅಂತ. ಹೀಗೆ ನಾವು ಪಂಚಕೋಶಗಳನ್ನು ನಿರಾಕರಿಸಿದ ಮೇಲೆ ಅಂಗೀಕರಿಸುವುದು ಆಗುತ್ತೆ, ಅದು ಸಮಷ್ಟಿ ರೂಪದಿಂದ ಅಂಗೀಕಾರ ಮಾಡುವಂಥದ್ದು. ಹೀಗೆ ಕಂಡಾಗ ನಮಗೆ ಎಲ್ಲವೂ ಅಸ್ತಿ. ನೇತಿ ನೇತಿ ಅಂತ ಮಾಡಿಕೊಂಡ ಮೇಲೆ
ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನುವುದು ಉಂಟಲ್ಲ. ಅದರಿಂದ ಏನು ಉಳಿದೇ ಹೋಯ್ತಲ್ಲ ಅಂದರೆ ಯಾವುದು ಉಳಿದೇ ಹೋದಿದ್ದು? ಎಲ್ಲವೂ ಉಳಿತಲ್ಲ. ಉದಾಹರಣೆಗೆ ಒಂದು ಗೋಲಕದಲ್ಲಿ ಮಗುವಿಗೆ ತಂದೆ ದಿವಸ 1 ರೂಪಾಯಿಯನ್ನು ಕೊಡ್ತಾ ಇರ್ತಾರೆ. ಅದು ಹಾಕಿ ಹಾಕಿ ಗೋಲಕ ಪೂರ್ತಿ ತುಂಬಿಸುತ್ತೆ. ತುಂಬಿಸಿಬಿಟ್ಟು 100 ದಿವಸ ಆದಮೇಲೆ 100 ರೂಪಾಯಿ ಇದೆ ಅಂತ. ಅಷ್ಟೊತ್ತಿಗೆ ಗೋಲಕ ತುಂಬೋಗಿಬಿಟ್ಟಿದೆ. ತುಂಬೋದಾಗ ತಂದೆ, ಇನ್ನು ಈ ಗೋಲಕದಲ್ಲಿ ಕಷ್ಟ ಮಗು, ನಾನು ಇನ್ನೊಂದು ಖಾಲಿ ಗೋಲಕ ಕೊಡ್ತೀನಿ, ಅದರೊಳಗೆ ನೀನು ಇಟ್ಕೋ ಅಂತ. ಅಯ್ಯೋ, ಈ 100 ರೂಪಾಯಿ ಏನು? ತಂದೆಗೆ ಚಿಲ್ಲರೆ ಬೇಕಾಗಿರುತ್ತೆ. 100 ರೂಪಾಯಿ ನೋಟನ್ನು ಮಗುವಿಗೆ ಕೊಟ್ಟು, ನೋಡಪ್ಪ ಈ ಗೋಲಕದಲ್ಲಿರೋ ದುಡ್ಡೆಲ್ಲ ಬಂದಿದೆ, ಈ ಗೋಲಕವನ್ನು ನೀನು ನನಗೆ ಕೊಡು ಅಂದರೆ, ಅಯ್ಯೋ ಎಲ್ಲಿ ಈ ಗೋಲಕ ನಿನಗೆ ಹೊರಟೋಗ್ಬಿಡ್ತಲ್ಲ, ನನಗೆ ಈ ಕಾಗದ ಕೊಡ್ತಿದ್ದೀಲ್ಲ ಅಂತಂದರೆ, ಸಮಷ್ಟಿಯಾಗಿ 100 ಕಾಯಿನನ್ನು ಕೊಟ್ಟಿದ್ದೀನಿ ಅಂತ. ಕೆಲವರು ಇರ್ತಾರೆ, ನಮ್ಮ ಬಂಧುಗಳೊಬ್ಬರು ಇದ್ದರಂತೆ, ಏನು ತುಂಬ ದೂರ ಏನೂ ಅಲ್ಲ, ನಮ್ಮ ತಂದೆಯ ತಂದೆ ಅಂದರೆ ನಮ್ಮ ಅಜ್ಜನ ಅಕ್ಕ, ನನಗೆ ಅಜ್ಜಿಯ ಸಮಾನವೇ ಆಗಬೇಕು. ಅವರ ಮಗನಿಗೆ ಮದುವೆ. ಅವರ ಮಗ ದೊಡ್ಡ ಸಂಸ್ಕೃತ ವಿದ್ವಾಂಸರು, ಕವಿ ಕೂಡ, ಮ್ಯಾಥಮೆಟಿಕ್ಸ್ ಎಲ್ಲ ಚೆನ್ನಾಗಿ ಬಲ್ಲಂಥವರು. ಈ ವೇದಿಕೆಯಲ್ಲೂ ಎಷ್ಟೋ ಬಾರಿ ಭಾಷಣ ಎಲ್ಲ ಮಾಡಿದ್ದಾರೆ. ನಮ್ಮ ತಂದೆಯ ಸೋದರತ್ತೆ ಮಗ. ಅವರ ಮದುವೆಯ ಕಾಲದಲ್ಲಿ, ಆ ಕಾಲಕ್ಕೆ ಅಂದರೆ ಸುಮಾರು ಒಂದು 80 ವರ್ಷದ ಕೆಳಗೆ, ಅವರು 1000 ರೂಪಾಯಿ ವರದಕ್ಷಿಣೆ ತೊಗೊಂಡ್ರಂತೆ ಆಕೆ, ನಮ್ಮ ತಂದೆಯವರ ಸೋದರತ್ತೆ. ಅವರು ಬಹಳ ಜೋರಾಗಿದ್ದಂಥವರು. ಮದುವೆಯ ಮಂಟಪದಲ್ಲಿ ದಕ್ಷಿಣೆ ಕೊಡುವುದು ಅಂತ ವರಪೂಜೆ ಎಲ್ಲ ಆಯಿತು. ಕಡೆಗೆ ಮಾಂಗಲ್ಯ ಧಾರಣೆ ಮುಹೂರ್ತ ಹತ್ತಿರ ಬರ್ತಾ ಇದೆ. ಆಗ ಬೆಳ್ಳಿ ತಟ್ಟೆಯಲ್ಲಿ 100 ರೂಪಾಯಿನ 10 ನೋಟುಗಳನ್ನು ಬೀಗೆತ್ತಿ ಮುಂದೆ ಬೀಗರಿಟ್ಟಿದ್ದಾರೆ. ಇಟ್ಟಾಗ ಇವರು ಇಲ್ಲ ನನಗೆ 100 ರೂಪಾಯಿಗಳು ನೋಟುಗಳ ತರಹ ಬೇಡ, 1000 ರೂಪಾಯಿಗಳು ಬೆಳ್ಳಿ ಕಾಯಿನ್, ವಿಕ್ಟೋರಿಯಾ ಕಾಯಿನ್ ಬೇಕು ಅಂತಂದರು. ಇದು ನೋಟೇನೆ, ಇದು ರೂಪಾಯಿಯೇ, ಬೆಲೆ ಅಷ್ಟೇನೆ ಅಂದರೆ, ಇಲ್ಲ ನನಗೆ 1 ರೂಪಾಯಿದೆ ಕಾಯಿನ್ ಬೇಕು ಅಂತ ಹೇಳಿ ಮಗನಿಗೆ ನೀನು ಅದು ಬರೋವರೆಗೂ ತಾಳಿ ಕಟ್ಟಬೇಡವು ಅಂತಂದುಬಿಟ್ರು. ಆಮೇಲೆ ಪಾಪ ಅವ್ರು ಏನು ಮಾಡ್ತಾರೆ, ಕನ್ಯಾಪಿತರು ಪಾಪ ಟ್ರೆಜರಿಗೆ ಹೋಗಿ ಆ 1000 ರೂಪಾಯಿಗಳ ನಾಣ್ಯ ತೆಗೆದುಕೊಂಡು ಬಂದು ಇವರಿಗೆ ಬೆಳ್ಳಿ ತಟ್ಟೆಯಲ್ಲಿ ಗೋಪುರಾಕೃತಿಯಲ್ಲಿ ಇಟ್ಟು ಕೊಟ್ರಂತೆ. ಆಗ ನಮ್ಮ ತಾತನಿಗೆ, ವೆಂಕಟರಾಮ ತೀಸ್ಕೋರ ಎಂಚರ ಎಂತುಂದು ಅಂಥೇಳಿ ಅದನ್ನು ಎಣಿಸಿಕೊಂಡು ಮತ್ತೆ ಅದನ್ನು ಸೆರಗಿನಲ್ಲಿ ಗಂಟಾಕೊಂಡು, ಇನ್ನು ತಾಳಿ ಕಟ್ಟಡ ರಾಜ ಪರವಾಗಿಲ್ಲ ಬಂದಿರಕ್ಕೆ ಅಂತಂದರಂತೆ. ಅಂದರೆ ನಮಗೆ ಆ ಸ್ಥಿತಿಯೇ ಇರುವಂಥದ್ದು. ಗೋಲಕದ 100 ಕಾಯಿನ್ಗಳು ನಮಗೆ ಬೇಕು, ಆ 100 ರೂಪಾಯಿ ನೋಟ್ ಬೇಡ ಅಂತ. ಆ ಥರ ಇದಕ್ಕೆ ಅತಿರಿಕ್ತವಾಗಿ ಯಾವುದಿದೆ ಅಂತಂದರೆ, ಕೇಳ್ತಾ ಇದೆಯಲ್ಲ ನೀನು ಅದೇ ಅಂತ ಹೇಳುವಂಥದ್ದು. ಇದಕ್ಕೆ ಅತೀತವಾಗಿ ಏನಿದೆ? ಆ ಪ್ರಶ್ನೆ ಮಾಡುವ ನೀನೇ ಇದ್ದೀಯಲ್ಲಪ್ಪ, ಅದು. ಪ್ರಶ್ನೆ ಮಾಡುವುದು ಯಾವಾಗ? ಈ ಎಚ್ಚರದಲ್ಲಿ. ಸುಷುಪ್ತಿಯಲ್ಲಿ ಯಾವುದು ಅತೀತ ಅಂತ ಪ್ರಶ್ನೆ ಮಾಡುವುದೇ ಇಲ್ಲ, ಪೃಚ್ಛೆಯೇ ಇಲ್ಲ. ನನಗೇನೂ ಗೊತ್ತಾಗಲಿಲ್ಲ ಅಂತಂದಾಗ ಗೊತ್ತಾಗುವುದಕ್ಕೆ ಏನೂ ಇರಲಿಲ್ಲ ಅಂತ ಅರ್ಥವೇ ಹೊರತು ನನಗೆ ಅಜ್ಞಾನ ಅಂತ ಅರ್ಥ ಅಲ್ಲ. ಈಗ ನೀವೆಲ್ಲ ಈ ಸಭೆಗೆ ಬಂದು ಕೂತ್ಕೊಳ್ಳೋಕ್ಕೆ ಮುನ್ನ ನಮ್ಮ ರಾಮು ಬಂದುಬಿಟ್ಟು, ಯಾರೂ ಇಲ್ಲ ಈ ಹಾಲಲ್ಲಿ, ಜನಶೂನ್ಯವಾಗಿದೆ ಅಂದರೆ, ಅವರಿಲ್ಲವೇ ಅಲ್ಲಿ? ಇದ್ದೇ ಇದಾರಲ್ಲ. ಹಾಗಾಗಿ ಏನೂ ಇಲ್ಲ ಅನ್ನುವ ಸ್ಥಿತಿಯನ್ನು ಡಿಕ್ಲೇರ್ ಮಾಡುವವನು ಇದ್ದೇ ಇರಬೇಕಾಗತ್ತೆ. ಇದು ಒಂದೇ ಯುಕ್ತಿ ನಾಸ್ತಿಕ್ಯ ಅನ್ನೋದಿರೋಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ. ನಾಸ್ತಿ ಅಂತ ಹೇಳೋನಂತೂ ಇದ್ದೇ ಇರಬೇಕಲ್ವ. ಅದಕ್ಕಾಗಿ ನಾಸ್ತಿಕ್ಯ ಅನ್ನುವಂಥದ್ದು ಇಲ್ಲ ಅಂತ. ಆ ದೃಷ್ಟಿಯಿಂದ ನೋಡಿದಾಗ ಪಂಚಕೋಶಾತೀತವಾದಂಥ ಒಂದು ಕೇವಲ ಸಾಕ್ಷಿ ಚೈತನ್ಯ ಇದೆ ಅನ್ನುವುದು ಗೊತ್ತಾಗುತ್ತೆ. ಅದನ್ನು ಹೇಳ್ತಾ ಇದ್ದಾರೆ ಗುರುಗಳು. ಸತ್ಯಮುಕ್ತಂ ತ್ವಯಾ ವಿದ್ವನ್ ನಿಪುಣೋಸಿ ವಿಚಾರಣೆ. ಹೌದಪ್ಪ ವಿದ್ವಾಂಸ, ನೀನು ನಿಪುಣನಾಗಿದ್ದೀಯ ವಿಚಾರಣೆಯಲ್ಲಿ, ಸತ್ಯವನ್ನು ಹೇಳ್ತೀಯ. ಅಹಮಾದಿ ವಿಕಾರಾಸ್ತೆ ತದಭಾವೋಯಮಪ್ಯನು ಸರ್ವೇ ಏನಾನುಭೂಯಂತೆ ಯಸ್ವಯಂ ನಾನುಭೂಯತೆ ತಮಾತ್ಮಾನಂ ವೇದಿತಾರಂ ವಿದ್ಧಿ ಬುದ್ಧಿಯ ಸುಸೂಕ್ಷ್ಮಯ. ನೀನು ತುಂಬ ಸೂಕ್ಷ್ಮ ಬುದ್ಧಿಯಿಂದ ನೋಡ್ಕೋ. ಈ ಅವಸ್ಥೆಗಳನ್ನೆಲ್ಲ ಯಾವನ ಕಾಣ್ತಾ ಇದ್ದಾನೆ, ಮತ್ತು ಯಾವನಿಂದ ಅಭಾವವೂ ಅನುಭೂತವಾಗ್ತಾ ಇದೆ, ಅದು ಏನೂ ಇಲ್ಲ ಅನ್ನೋದು ಯಾವನು ಹೇಳ್ತಾ ಇದ್ದಾನೆ, ಅವನನ್ನು ನೀನು ಹಿಡ್ಕೊಳ್ಬೇಕಾದದ್ದು ಅಂತ. ನಮಗೆ ಕಡೆಗೆ ಸ್ವಯಂ ಸಿದ್ಧವಾಗುವಂಥದ್ದು ಬ್ರಹ್ಮವೇ, ಇನ್ಯಾವುದೂ ಅಲ್ಲ. ಅದಕ್ಕೆ ಯಾವುದು ಆಧಾರ, ಇದಕ್ಕೆ ಯಾವುದು ಆಧಾರ, ಅದಕ್ಕೆ ಅದೇ ಆಧಾರ ಅಂತ ಬಂದು ನಿಂತ್ಕೊಳ್ತೀವಲ್ಲ, ಆ ಸ್ಥಿತಿ ಅದನ್ನು ಹೇಳ್ತೀವಿ. ತತ್ ಸಾಕ್ಷಿಕಂ ಭವೇ ತತ್ತತ್ ಯದ್ಯೇನಾನುಭೂಯತೆ ಕಸ್ಯಾಪ್ಯನನುಭೂತಾರ್ಥೆ ಸಾಕ್ಷಿತ್ವಂ ನೋಪಯುಜ್ಯತೆ. ಅಸೌ ಸ್ವಸಾಕ್ಷಿಕೋ
ಭಾವೋ ಯತಃ ಸ್ವೇನ ಅನುಭೂಯತೆ ಅತಃ ಪರಂ ಸಾಕ್ಷಾತ್ ಪ್ರತ್ಯಗಾತ್ಮ ನಚೇತರಃ ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರಂ ಯೋಸೌ ಸಮುಜೃಂಭತೆ. ಮನೀಷಾ ಪಂಚಕದಲ್ಲಿ ಇದೇ ಸಾಲು ಬರುತ್ತೆ. ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿದುಜೃಂಭತೆ ಅಂತ. ಅಲ್ಲಿ ಪಾಠ ಸ್ವಲ್ಪ ವ್ಯತ್ಯಾಸ. ಪ್ರತ್ಯಗ್ರೂಪತೆಯ ಸದಾಹಂ ಅಹಮಿತ್ಯಂತ ಸ್ಫುರನ್ ಏಕದಾ ನಾನಾಕಾರ ವಿಕಾರ ಭಾಗಿನ ಇಮಾನ್ ಪಶ್ಯನ್ ನಹಂಧಿ ಮುಖಾನ್ ನಿತ್ಯಾನಂದ ಚಿದಾತ್ಮನ ಸ್ಫುರತಿ ತಂ ವಿದ್ಧಿ ಸ್ವಮೇತಂ ಹೃದಿ. ನೀನು ನಿನ್ನೊಳಗೆ ಇರುವಂಥದ್ದು ಇದನ್ನು ಹಾಗೆ ತೆಗೆದುಕೋ. ವಿಕಾರ ಅಂತ ಯಾವುದೂ ಇಲ್ಲ. ಎಚ್ಚರ, ಕನಸು, ಗಾಢ ನಿದ್ರೆ ಇದೆಲ್ಲದರೊಳಗೂ ಪ್ರತ್ಯೇಗಾತ್ಮನಾಗಿ ನಾನು ನಾನು ಅಂತ ಹೇಳುತ್ತಲ್ಲ, ಅದರೊಳಗೆ ನೀನಿಟ್ಟುಕೊಳ್ಬೇಕು ಅಂತ. ಈ ಸಂದರ್ಭದಲ್ಲಿ ಆಚಾರ್ಯರು ಯಯೇವ ಹಿ ನಿರಾಕರ್ತ ತದೇವ ತಸ್ಯ ಸ್ವರೂಪಂ ನ ಯಜ್ಞೇ ಔಷ್ಣ್ಯಂ ಅಗ್ನಿನಾ ನಿರಾಕ್ರಿಯತೆ ಅನ್ನುವ ಮಾತನ್ನು ಸೂತ್ರ ಭಾಷ್ಯದ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಯಾವನು ನಿರಾಕರಿಸ್ತಾ ಇದ್ದಾನೆ ಅವನೇ ಆತ್ಮ. ಯಯೇವ ಹಿ ನಿರಾಕರ್ತ ತದೇವ ತಸ್ಯ ರೂಪಂ. ನಿರಾಕರಿಸುವವನದೇ ಅದು ರೂಪವಾಗಿದೆ, ಇನ್ಯಾವುದೂ ಅಲ್ಲ. ಅಗ್ನಿ ತನ್ನ ಉಷ್ಣತೆಯನ್ನು ನಿರಾಕರಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವ? ಖಂಡಿತ ಸಾಧ್ಯ ಇಲ್ಲ. ಹಾಗೆ ಸ್ವಯಂ ಚೈತನ್ಯನಾದ, ಸ್ವಯಂ ಸಂವಿತ್ ಪ್ರಕಾಶನಾದ, ಸ್ವಯಂ ಜ್ಞಾನನಾದ, ಸ್ವಯಂ ಆನಂದನಾದ ಆತ್ಮ ತನ್ನನ್ನು ನಿರಾಕರಿಸಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಿರಾಕರಣೆ ಮಾಡಿಕೊಳ್ಳಬೇಕು ಅಂತಂದರೆ ಒಂದು ಎಕ್ಸಿಸ್ಟೆನ್ಸ್ ಬೇಕು. ನಿರಾಕರಣೆ ಎನ್ನುವಂಥ ಇಂಟೆಲೆಕ್ಚುಯಲ್ ಎಕ್ಸರ್ಸೈಸ್ ಬೇಕು. ನಿರಾಕರಣೆಯ ಮೂಲಕವಾಗಿ ಒಂದು ನಾನು ನಿರಾಕರಿಸ್ತಾ ಇದ್ದೀನಿ ಅನ್ನೋ ತೃಪ್ತಿ ಬೇಕು, ಅದು ಆನಂದ. ಹೀಗಾಗಿ ಸಚ್ಚಿದಾನಂದ ನಿರಾಕರ್ತೃವಾದ ಆತ್ಮದಲ್ಲಿ ಇದ್ದೇ ಇರುತ್ತೆ ಅನ್ನುವಂಥದ್ದು. ಆತ್ಮನಃ ಸತ್ತಾ ಮಾತ್ರ ಏವ ಜ್ಞಾನಕರ್ತೃತ್ವಂ ನತು ವ್ಯಾಪೃತತಯ ಅಂತ ಛಾಂದೋಗ್ಯ ಭಾಷ್ಯದಲ್ಲಿ ಹೇಳ್ತಾರೆ. ಕ್ರಿಯೆಗೆ ತೊಡಗುವುದರಿಂದ ಆತ್ಮಕ್ಕೆ ಅಸ್ತಿತ್ವ ಇಲ್ಲ, ಸನ್ಮಾತ್ರದಿಂದ ಉಂಟು. ಕ್ರಿಯೆ ಏನು ಮಾಡಬೇಕಾಗಿದೆ? ಏನೂ ಇಲ್ಲ. ಮತ್ತೆ ಮತ್ತೆ ಹೇಳುವ ಉದಾಹರಣೆಯೇ ಹೇಳಬೇಕು. ಉದಾಹರಣೆಗಳು ನನಗೆ ಹೊಸದಾಗಿ ತೋಚುವುದಿಲ್ಲ. ಸುಖವಾಗಿದ್ದರು ಅಂದರೆ ಆಮೇಲೆ ಅಂತ ಕಥೆ ಕೇಳಿದ್ರೆ ಏನಂತನ್ನೋಣ, ಅಲ್ಲವೇ ಅಲ್ಲ. ತೆಲುಗಿನ ಒಂದು ಬಹಳ ಸುಂದರವಾದಂಥ ಸಿನಿಮಾ ಲವಕುಶ ಅಂತ ಬಂತು. 7-8 ವರ್ಷ ತೆಗಿಬೇಕಾಯಿತು. ಅದು 1958ರಲ್ಲಿ ಆರಂಭ ಮಾಡಿದ್ದು, 64ರಲ್ಲೋ ಏನೋ ಬಿಡುಗಡೆ ಆಯಿತು. ಆ ಒಂದು ಸಿನಿಮಾದಲ್ಲಿ ಒಂದು ಸುಂದರವಾದ ಸಂದರ್ಭ ಬರುತ್ತೆ. ವಾಲ್ಮೀಕಿ ಮಹರ್ಷಿ ರಾಮಾಯಣದ ಪೂರ್ಣೆಯನ್ನು ಮಾಡಿದ್ದಾನೆ. ತುಂಬ ಚೆನ್ನಾಗಿ ಆಗ ಒಂದು ಶುದ್ಧ ಧನ್ಯಾಸಿ ರಾಗದಲ್ಲಿ ಒಂದು ಉತ್ಪಲಮಾಲಾ ಛಂದಸ್ಸಿನ ಪದ್ಯ ಕೂಡ ಬರುತ್ತೆ. ಬಹಳ ಬಹಳ ಸೊಗಸಾಗಿ ಘಂಟಸಾಲ ಎಲ್ಲ ಹಾಡಿರೋದುಂಟು. ಆ ಒಂದು ಸಂದರ್ಭ ರಾಮಾಯಣದ ಪೂರ್ಣ. ವಾಲ್ಮೀಕಿ ತನ್ನ ಶಿಷ್ಯರಿಗೆ ಈ ಹೊತ್ತು ರಾಮಾಯಣದ ಪರಿಸಮಾಪ್ತಿ ಅಂತ. ಆಗ ಶಿಷ್ಯನೊಬ್ಬ ಮುಗಿದೋಗ್ಬಿಡ್ತಾ, ಇನ್ನೂ ರಾಮಾಯಣ ಇರಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾನೆ. ಆ ಪದ್ಯದಲ್ಲಿ ರಾವಣನ ಸಂಹಾರವಾಯಿತು, ರಾಮನಿಗೆ ಪಟ್ಟಾಭಿಷೇಕ ಆಯಿತು, ಎಲ್ಲವೂ ಆಯಿತು ಅನ್ನುವುದೆಲ್ಲ ತಾತ್ಪರ್ಯಗಳು ಬರುತ್ತೆ. ಲಕ್ಷ್ಮಣುಡು, ಸುಗ್ರೀವುಡು, ವಾಯುನಂದನುಡು ಪ್ರೀತಿನಿಗೊಲ್ವ ಅಯೋಧ್ಯೆ ಚೇರೆ, ನನ್ನ ಅಯೋಧ್ಯೆಯಲ್ಲಿ ನೆಮ್ಮದಿಯಾಗಿ ರತ್ನ ಲಸತ್ಪೀಠ ಸ್ಥಿತರಾಮ ಎಲ್ಲ ಆಗಿಬಿಡ್ತು. ಅದಾದ ಮೇಲೂ ಇನ್ನೂ ಕೇಳಬೇಕು ಅನಿಸುತ್ತೆ ರಾಮಾಯಣ ಅಂದರೆ. ಏನರ್ಥ? ನಾಟಕವನ್ನು ಮಾಡುವಾಗ ಒಂದು ಘಟನೆ ನಡೆಯಬೇಕು ಅಂದರೆ ಒಂದು ಇಂಬ್ಯಾಲೆನ್ಸ್ ಇರಬೇಕು. ಆ ಇಂಬ್ಯಾಲೆನ್ಸ್ ಇದ್ದದ್ದು ಮತ್ತೆ ಸ್ಟೆಬಿಲೈಸ್ ಆಗೋವರೆಗೂ ಆ ಘಟನೆ ನಡೀತಾ ಹೋಗುತ್ತೆ. ಆಮೇಲೆ ಮತ್ತೆ ಇನ್ನೊಂದು ಘಟನೆಗೆ ಇನ್ನೊಂದು ಇಂಬ್ಯಾಲೆನ್ಸ್ ಬರಬೇಕು. ಹೀಗಾಗಿ ಆ್ಯಕ್ಟಿವಿಟಿ ಇಸ್ ದಿ ಪ್ರಾಡಕ್ಟ್ ಆಫ್ ಇಂಬ್ಯಾಲೆನ್ಸ್ ಅಲ್ವಾ? ಮಾತಾಡಬೇಕು ಅಂತಂದರೆ ನನ್ನ ಒಳಗೆ ಶ್ವಾಸನಾಳದ ಗಾಳಿಯಲ್ಲಿ ಇಂಬ್ಯಾಲೆನ್ಸ್ ಉಂಟಾಗಬೇಕು. ಆಗಲೇ ವೋಕಲ್ ಕಾರ್ಡ್ಸ್ ಆ ಗಾಳಿಗೆ ವೈಬ್ರೇಟ್ ಆಗುತ್ತೆ. ಮತ್ತು ಮೂಗು ಬಾಯಿಂದ ಅದು ತಾಲು, ಕಂಠ, ಆಮೇಲಿಂದ ದಂತ ಮೊದಲಾದಂಥ ಉಚ್ಚಾರಣ ಸ್ಥಾನಗಳಿಂದ ಬೇರೆ ಬೇರೆ ರೂಪವಾಗಿ ದಂತ್ಯ, ಕಂಠ್ಯ, ಓಷ್ಟ್ಯ ಇತ್ಯಾದಿ ವರ್ಣಸ್ಥಾನಗಳಾಗಿ ಸ್ಫುಟೀಕೃತವಾಗುತ್ತೆ. ನಮಗೆ ಗೊತ್ತೇ ಇದೆ ವರ್ಣೋತ್ಪತ್ತಿ ಯಾವ ತರಹ ಅಂತ. ಹಾಗಾಗಿ ಆ್ಯಕ್ಟಿವಿಟಿ ಇಟ್ ಸೆಲ್ಫ್ ಈಸ್ ದಿ ಪ್ರಾಡಕ್ಟ್ ಆಫ್ ಇಂಬ್ಯಾಲೆನ್ಸ್ ಅಂತಂದರೆ, ಸಂಪೂರ್ಣ ಬ್ಯಾಲೆನ್ಸಿನ ಪರಮೋತ್ತುಂಗ ಸ್ಥಿತಿಯಾದ ಆತ್ಮ ಏನು ಆ್ಯಕ್ಟಿವಿಟಿ ಮಾಡೋದಕ್ಕೆ ಸಾಧ್ಯ? ನೆಮ್ಮದಿಗೆ ಆ್ಯಕ್ಟಿವಿಟಿ ಇರೋದಕ್ಕೆ ಸಾಧ್ಯವ? ಅದಕ್ಕೆ ಆ್ಯಕ್ಟಿವಿಟಿಯನ್ನು ರಜೋಗುಣ ಅಂತ ಕರೆದದ್ದು. ಮತ್ತು ಯಾತಕ್ಕೆ ಆ್ಯಕ್ಟಿವಿಟಿಯಲ್ಲಿ ತೊಡ್ಕೋಬೇಕು? ಸುಮ್ಮನೆ ಇರೋಕ್ಕಾದರೆ ತುಂಬ ಒಳ್ಳೆಯದು, ಇರೋಕ್ಕಾಗ್ತಿಲ್ವಲ್ಲ. ಹಾಡುವುದು ನನ್ನ ಕರ್ಮ ಅಂತ ಶಿವರುದ್ರಪ್ಪನವ್ರು ಒಂದು ಕಡೆ ಹೇಳ್ತಾರಲ್ಲ, ಎದೆ ತುಂಬಿ ಹಾಡಿದೆನು ನಾನು ಅಂದು ಅಂತ. ಕೇಳೋದು ನಿಮ್ಮ ಕರ್ಮ. ನಿಮ್ಮ ಕರ್ಮ ಇಲ್ಲದೇ ಇದ್ದರೆ ತೂಕಡಿಸ್ಬೋದು ಹಾಯಾಗಿ. ಬಹಳ ಒಳ್ಳೆಯ ಕೆಲಸ ಅದು ಮಾಡುವಂಥದ್ದಾಗತ್ತೆ. ಹೀಗಾಗಿ ಏನೇ ಕರ್ಮವನ್ನು ಮಾಡದೆ ಇರೋಕ್ಕಾಗೋಲ್ಲ. ನೈಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ ಅಂತ ಗೀತಾಚಾರ್ಯ ಹೇಳಿದ್ದು ಅದಕ್ಕೆ. ಇರೋಕ್ಕಾಗದೇ ಇರೋದ್ರಿಂದ ನಾವು ಮಾಡ್ತಾ ಇರೋದೇ ಹೊರತು
ಅದು ಮಾಡದೆ ನೆಮ್ಮದಿಯಾಗಿರ್ಬೋದು ಅಂದರೆ ಖಂಡಿತ ಇರ್ತಾ ಇದ್ವಿ. ಹಾಗಿಲ್ಲವಾದ್ದರಿಂದ ಮಾಡಬೇಕು. ಅದನ್ನೇ ಕರ್ಮ ಸವಿಸೋದು ಅಂತ ಲೌಕಿಕ ಭಾಷೆಯಲ್ಲಿ ಹೇಳುವುದಾಗಿದೆ. ಆಮೇಲೆ ಅವರು ಹೇಳ್ತಾರೆ, ಆತ್ಮಜ್ಯೋತಿರನುಗ್ರಹೇಣೇವ ಹಿ ಸರ್ವದಾ ಸರ್ವ ಸಂವ್ಯವಹಾರ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಹೇಳ್ತಾರೆ. ಆದರೆ ಈ ಆತ್ಮಜ್ಯೋತಿಯ ಬೆಳಕಿನಿಂದಲೇ ಎಲ್ಲ ವ್ಯವಹಾರಗಳು ನಡೀತಾ ಇರುವಂಥದ್ದು. ಅದನ್ನೇ ವಿದ್ಯಾರಣ್ಯರು ಪಂಚದಶಿಯಲ್ಲಿ ದೀಪಪಂಚಕ ಪ್ರಕರಣದಲ್ಲಿ ಬಹಳ ಚೆನ್ನಾಗಿ ವಿವರಿಸ್ತಾರೆ. ದೀಪದ ಬೆಳಕಿನಲ್ಲಿ ಏನೆಲ್ಲ ನಡೆಯುತ್ತೆ. ನಾಟಕ ದೀಪ ಪ್ರಕರಣದಲ್ಲಿ ಹೇಳ್ತಾರೆ, ನಾಟಕ ಶಾಲೆಯಲ್ಲಿ ದೀಪ ಇರುತ್ತೆ, ಆ ದೀಪದ ಬೆಳಕಿನಲ್ಲಿ ಸ್ಟೇಜೆಲ್ಲ ಇಲ್ಯುಮಿನೇಟ್ ಆಗಿರುತ್ತೆ. ಮತ್ತು ರಂಗಸ್ಥಳಕ್ಕೆ ನರ್ತಕಿ ಬರ್ತಾಳೆ, ಪ್ರೇಕ್ಷಕರು ಬರ್ತಾರೆ, ಹಿಮ್ಮೇಳಗಾರರು ಬರ್ತಾರೆ, ಹಾಡು ಬರುತ್ತೆ, ಎಲ್ಲ ಬರುತ್ತೆ, ಎಲ್ಲ ಆಗುತ್ತೆ. ಅವರೆಲ್ಲ ಇದ್ದಾಗ ಏನು ಬೆಳಕಿತ್ತೋ ಹೋದಾಗಲೂ ಅದೇ ಬೆಳಕಿದೆ, ಇಲ್ಲದೆ ಏನಿಲ್ಲ. ಹಾಗೆ ಎಚ್ಚರ ಕಾಲದ ವ್ಯವಹಾರ ನಡೆಯುವಾಗೆಲ್ಲ ಆತ್ಮಜ್ಯೋತಿ ಇತ್ತು. ಸ್ವಪ್ನ ಕಾಲದ್ದೆಲ್ಲ ವ್ಯವಹಾರ ನಡೆಯುವಾಗಲೂ ಆತ್ಮಜ್ಯೋತಿ ಇತ್ತು. ಸುಷುಪ್ತಿಯಲ್ಲಿ ಯಾರೂ ಇಲ್ಲ, ಖಾಲಿಯಾಗಿದೆ, ಆದರೂ ಆತ್ಮಜ್ಯೋತಿ ಇದ್ದೇ ಇದೆ. ಏನು ಮನೆಯಲ್ಲಿ ಯಾರೂ ಇಲ್ಲ ಆದರೂ ಲೈಟ್ ಬೆಳಗಿಸ್ತಾ ಇದ್ದೀರಲ್ಲ ಅಂದರೆ, ಏನು ಇಂಡಿಯನ್ ಲೈಟ್ ಅಲ್ಲ ಸ್ವಾಮಿ, ನಮ್ಮ ಕರ್ನಾಟಕದ ಪವರ್ ಕಾರ್ಪೊರೇಷನ್ ತರಹ ಅಲ್ಲ, ಇದು USA 24 hours ಅನ್ಚೆಕ್ಡ್ ಸಪ್ಲೈ. ನಮ್ಮ IT-ನವರೆಲ್ಲ ಕೇಳ್ತಾರಲ್ಲ ಇನ್ಫ್ರಾಸ್ಟ್ರಕ್ಚರ್ ಅಂತ, ಅದ್ಭುತವಾದ ಇನ್ಫ್ರಾಸ್ಟ್ರಕ್ಚರ್ ಆತ್ಮವಸ್ತುವೇ ಕೊಟ್ಟಿರೋದು. ಇನ್ಯಾವ ಸಿಂಗನ ಗೌರ್ಮೆಂಟು ಮಂಗನ ಗೌರ್ಮೆಂಟು ಕೊಟ್ಟಿಲ್ಲ ಆ ಥರದ್ದು ಅಂತ. ಅಷ್ಟು ಅಹೋರಾತ್ರವು ತ್ರಿಕಾಲಾಬಾಧಿತವಾಗಿ ಇರುವಂಥದ್ದು ಆ ಜ್ಯೋತಿಯ ಪ್ರಸಾರ ಅಂತ. ನ ಕಶ್ಚಿತ್ ಆತ್ಮಾನಂ ವಿನಾಶಯಿತು ಶಕ್ನೋತಿ ಈಶ್ವರೋಪಿ ಆತ್ಮ ಹಿ ಬ್ರಹ್ಮ. ಈ ಆತ್ಮವನ್ನು ನಾಶ ಮಾಡೋಕ್ಕೆ ಈಶ್ವರನಿಂದಲೂ ಆಗೋದಿಲ್ಲ. ಯಾಕೆ ಅಂದರೆ ಆತ್ಮವೇ ಬ್ರಹ್ಮವಾಗಿದೆ. ಯಾಕೆ? ಸ್ವಾತ್ಮನಿಚ ಕ್ರಿಯಾ ವಿರೋಧಾತ್. ತನ್ನ ವಿಷಯದಲ್ಲಿ ತಾನೇ ವ್ಯತಿರಿಕ್ತವಾಗಿ ನಡೆದುಕೊಳ್ಳೋದಕ್ಕೆ ಆತ್ಮದಲ್ಲಿ ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಮತ್ತು ಕೇನೋಪನಿಷತ್, ಇದು ಗೀತಾ ಭಾಷ್ಯದ ಮಾತು. ಈಗ ಕೇನೋಪನಿಷತ್ತಿನ ಉದ್ಧಾರ, ತಸ್ಮಾನ್ ನಿತ್ಯಾಲುಪ್ತ ವಿಜ್ಞಾನ ಸ್ವರೂಪ ಜ್ಯೋತಿರಾತ್ಮ ಬ್ರಹ್ಮೇತ್ಯ ಅಯಮರ್ಥಃ ಸರ್ವಬೋಧ ಬೋಧೃತ್ವೇ ಆತ್ಮನಃ ಸಿದ್ಧ್ಯತಿ ನಾಣ್ಯತ. ಹೀಗಾಗಿ ಇದು ಜ್ಞಾನಸ್ವರೂಪಿ ವಿಜ್ಞಾನ ಸ್ವರೂಪಿ ಅನ್ನೋದಕ್ಕೆ ಒಂದು ಸ್ವಲ್ಪವೂ ವಿಪ್ರತಿಪತ್ತಿ ಇಲ್ಲ. ಯಾಕೆ ಅಂದರೆ ಎಲ್ಲ ಬೋಧೆಗಳಿಗೂ ಇದು ಬೋಧೆ, ಎಲ್ಲ ಬಣ್ಣಗಳಿಗೂ ಆಧಾರವಾದ ಬಿಳಿಯ ಬಣ್ಣ ಅಂತ ಹೇಳಿದ್ವಲ್ಲ. ಸಿನಿಮಾದ ತೆರೆನೇ ಇಲ್ಲದೇ ಇದ್ದರೆ ಪ್ರೊಜೆಕ್ಟ್ ಆದಂತಹ ಒಂದು ಫಿಲ್ಮ್ ಎಲ್ಲಿ ಹೋಗಿ ಬೀಳಬೇಕು? ಎಲ್ಲ ವ್ಯವಹಾರಗಳಿಗೂ ಭಿತ್ತಿರೂಪವಾದದ್ದು ಆತ್ಮ. ಅಂದರೆ ನಮ್ಮ ಎಲ್ಲ ವೃತ್ತಿಗಳು ಅಂತ ಹೇಳ್ತೀವಿ, ಆ್ಯಕ್ಟಿವಿಟೀಸ್, ಚಟುವಟಿಕೆಗಳು ಅಂತೆಲ್ಲ ಹೇಳ್ತೀವಿ, ಅವೆಲ್ಲ ಸಿನಿಮಾ ಇದ್ದಂತೆ. ಅದು ಈ ಇಂದ್ರಿಯ ದ್ವಾರಗಳ ಮೂಲಕವಾಗಿ ಬೆಳಕಿನ ಮೂಲಕ ಪ್ರತಿಫಲಿಸಬೇಕು. ಎಲ್ಲಿ? ಆತ್ಮದ ಮೇಲೆಯೇ ಪ್ರತಿಫಲಿಸಬೇಕು. ಬಿಳಿಯ ತೆರೆ ಇದ್ದರೆ ಸರಿ, ಕೊಳೆಯಾಗಿದ್ದರೆ ತೆರೆ ಸರಿಯಾಗುವುದಿಲ್ಲ. ಆತ್ಮವಸ್ತು ನಿತ್ಯ ಶುದ್ಧವಾದದ್ದು, ವಿಮಲವಾದದ್ದು, ಅದರ ಮೇಲೆ ಎಲ್ಲ ಬಿದ್ದು ಚೆನ್ನಾಗಿರುತ್ತೆ, ನಡೆಯುತ್ತಲೇ ಇರುತ್ತೆ ಆ ವ್ಯವಹಾರ. ಆದರೆ ಪ್ರೊಜೆಕ್ಷನ್ನಿಂದ ನಿಂತೋಗ್ಬಿಟ್ರೆ, ಪ್ರೊಜೆಕ್ಟ್ ಸ್ಟಾಪ್ ಆಗಿಬಿಟ್ರೆ, ಪವರ್ ಫೇಲ್ಯೂರ್ ಆಗಿಬಿಟ್ರೆ ಏನೂ ತೊಂದರೆ ಇಲ್ಲ, ಸ್ಕ್ರೀನ್ ಅದು ಇದ್ದೇ ಇರುತ್ತೆ. ಅದಕ್ಕೆ ಯಾವ ರೀತಿಯಾದ ಚ್ಯುತಿಯೂ ಇಲ್ಲ. ನಾವು ಈ ಎಚ್ಚರ ಕನಸುಗಳು ಅನ್ನುವಂಥ ಸಿನಿಮಾ ಪ್ರೊಜೆಕ್ಷನ್ಸ್ನಲ್ಲಿಯೇ ಎಲ್ಲ ಅಂತ ಅಂದುಕೊಂಡಿದ್ದೀವಿ. ಆದರೆ ಸುಷುಪ್ತಿ ಎನ್ನುವಂಥ ಸ್ಥಿತಿಯಲ್ಲಿ ಸ್ಕ್ರೀನ್ ಅದು ಇದ್ದೇ ಇರುತ್ತೆ, ಅದು ಕೇವಲ ಧವಳವಾಗಿರುತ್ತೆ. ಅದು ನಮಗೆ ಗೋಚರವಾಗಬೇಕಾದದ್ದು ಅನ್ನುವುದನ್ನು ಆಚಾರ್ಯರು ತೋರ್ಪಡಿಸ್ತಾರೆ. ಆತ್ಮಾನಂ ಚೇತ್ ವಿಜ್ಞಾನೀಯಾತ್ ಅಯಮಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಮನುಸಂಜ್ವರೇತ್ ಅಂತ. ಇದು ಜ್ಞಾನಿಗಳ ಮಾತು. ನಾನು ಇಂಥವನು ಅಂತ ಮನುಷ್ಯ ತಿಳ್ಕೊಂಡೇ ಆದ ಮೇಲಿಂದ ಇನ್ನು ಯಾವ ಬೈಕಿಗೋಸ್ಕರವಾಗಿ ಶರೀರವನ್ನು ಪೋಷಣೆ ಮಾಡ್ತಾನೆ? ಯಾವುದಕ್ಕೂ ಇಲ್ಲ. ಕೇವಲ ಲೋಕಸಂಗ್ರಹ ದೃಷ್ಟಿಯಿಂದ ಮಾತ್ರ ಮಾಡಬೇಕು. ಮುಂದೆ ಸೂತ್ರ ಭಾಷ್ಯದ ಇನ್ನೊಂದು ಮಾತು, ಆತ್ಮನಶ್ಚ ಪ್ರತ್ಯಾಖ್ಯಾತು ಅಶಕ್ಯತ್ವಾತ್ ಯಯೇವ ನಿರಾಕರ್ತ ತಸ್ಯೈವ ಆತ್ಮತ್ವಾತ್ ಅನ್ನುವ ಮಾತು ಬರುತ್ತೆ. ಅಂದರೆ ಆತ್ಮವನ್ನು ಇಲ್ಲ ಅಂತ ಪ್ರತ್ಯಾಖ್ಯಾನ, ನಿರಾಕರಣೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಕಾರಣ ನಿರಾಕರ್ತೃವೇ ಆತ್ಮವಾಗಿರುತ್ತೆ. ಹೀಗೆ ಏಕಾತ್ಮತೆಯ ಸ್ವರೂಪವನ್ನು ಕೂಡ ನಾವು ನೋಡೋದಾಗತ್ತೆ. ಆತ್ಮೈಕತ್ವದರ್ಶಿನೋ ವಿಷಯಾಭಾವಾತ್ ಕಾಮಾನುಪಪತ್ತಿ. ಆತ್ಮೈಕತ್ವವನ್ನು ಇರುವುದೊಂದೇ ಚೈತನ್ಯ ಅಂತ ಗೊತ್ತಿರುವವನಿಗೆ ಇನ್ನು ವಿಷಯಗಳೇ ಇರುವುದಿಲ್ಲವಾದ್ದರಿಂದ ಕಾಮನೆಯೇ ಇರುವುದಿಲ್ಲ ಅಂತ ತೈತ್ರಿಯೋಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ ಆಚಾರ್ಯರು. ಏನಿದರ ಅರ್ಥ? ನಮಗೆ ಎಷ್ಟೋ ಬಾರಿ ಗೊತ್ತಾಗ್ತಾ ಬರುತ್ತೆ, ಬೇರೆ ಬೇರೆ ವಿಷಯಗಳಲ್ಲಿ ತಾನಾಗಿ ಆಸ್ಥೆ ಕಡಿಮೆ ಆಗ್ತಾ ಬರುವಂಥದ್ದು. ಏನಿದರ ಅರ್ಥ? ನಮಗೆ ಅದರ ಸಾರ ತಿಳ್ಕೊಂಡಾಯಿತು, ಇನ್ನು ಬೇಕಾದ್ದಿಲ್ಲ ಅಂತ.
ನಾನು ನನ್ನ ಅನುಭವದಿಂದಲೇ ಹೇಳುವುದಿದ್ದರೆ, ಮುಂಚೆ ಈ ಸೆಮಿನಾರ್ಗಳ ರಿಸರ್ಚ್ ಪೇಪರ್ಗಳ ಪ್ರೆಸೆಂಟೇಷನ್ನ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ದೆ. ಈಗ ನನಗೆ ಅದು ಅಷ್ಟು ಮುಖ್ಯವಾಗಿ ಕಾಣಿಸ್ತಾ ಇಲ್ಲ. ಉದಾಹರಣೆಗೆ ಕಾಳಿದಾಸನಲ್ಲಿ ಧ್ವನಿ, ಅಥವಾ ಧ್ವನಿಯೂ ಬೇಡ, ಅಂಥ ಉತ್ತಮ ವಿಷಯಗಳು ಬೇಡ, ಕಾಳಿದಾಸನಲ್ಲಿ ಬಂದಂತಹ ಯಾವುದೋ ಒಂದು ಕ್ರಿಯಾಪದ, ಲಿಟ್ಲಕಾರ ಯಾವ ತರಹ ಬಂದಿದೆ, ಈ ಥರದ್ದೆಲ್ಲ ಮಾಡೋದಕ್ಕೆ ಎಕ್ಸರ್ಸೈಸಿಗೆ ನನಗೆ ತುಂಬ ಆಸ್ಥೆ ಇತ್ತು. ಅಥವಾ ಶ್ರೀಹರ್ಷವರ್ಧನನ ನಾಟಕತ್ರಯದಲ್ಲಿ ಬಂದಂಥ ಅಲಂಕಾರಗಳ ವಿವೇಚನೆ ಅಂತ. ಈಗ ಅದು ವಿಶೇಷ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅವುಗಳ ಆನಂದ ಸ್ವಾರಸ್ಯ ಕಂಡ ಮೇಲೆ ಇದೆಲ್ಲ ಏನು ಮಾಡಬೇಕಾಗಿಲ್ಲ, ಎಲ್ಲಿಯೂ ಯಾರಿಗೂ ಗೊತ್ತಾಗುವಂಥದ್ದು ಬೇಕಾದರೆ ಅಷ್ಟು ತೀಟ ಇದ್ದರೆ ಒಂದು ಭಾಷಣ ಮಾಡಿ ತೀರಿಸ್ಕೊಂಡು ಬಿಡೋಣ ಅಂತ ಅನಿಸುತ್ತೆ. ಅಂದರೆ ನಮಗೆ ಅವುಗಳ ಸ್ವರೂಪ ಗೋಚರವಾಗ್ತಾ ಇದ್ದಂತೆ ಇವೆಲ್ಲ ತಾನಾಗಿ ಮರೆತು ಹೋಗ್ತಾ ಬರುತ್ತೆ, ಬಿಟ್ಟು ಹೋಗ್ತಾ ಬಂದುಬಿಡುತ್ತೆ, ತಾನಾಗಿ ಗೋಚರವಾಗುತ್ತೆ. ಮಕ್ಕಳು ಆಟ ಆಡುವಾಗ ಎಷ್ಟು ಜಿದ್ದಾಜಿದ್ದಿಯಾಗಿರ್ತಾರೆ, ದೊಡ್ಡವರು ಹಾಗಿರ್ತಾರೆ. ಸಿಹಿ ತಿಂಡಿ ವಿಷಯದಲ್ಲಿ, ಕರೆದ ತಿಂಡಿ ವಿಷಯದಲ್ಲಿ ನಾನು ನಮ್ಮಣ್ಣ ಅಂತೂ ಎಣಿಸಿ ಭಾಗ ಮಾಡ್ಕೊಳ್ತಾ ಇದ್ವಿ. ನಮ್ಮ ಮನೆಯಲ್ಲಿ ತಿಂಡಿ ಮಾಡಿದ್ರೆ ನಮ್ಮ ತಾಯಿ 5 ಭಾಗ ಮಾಡ್ತಾಯಿದ್ರು. ಏನಂದರೆ ಮನೆಗೊಂದು ಭಾಗ, ಬಂದು ಹೋಗುವವರಿಗೆ ಒಂದು ಭಾಗ, ಇನ್ನು ಆಗಂತುಕವಾಗಿ ಒಂದು ಭಾಗ, ನನಗೆ ನಮ್ಮಣ್ಣನಿಗೆ ಅಂತ ಹೇಳಿಬಿಟ್ಟು. ಅದರೊಳಗೆ ಎಣಿಕೆ ಅಂದರೆ ಎಣಿಕೆನೇ, ಒಂದು ಕೋಡುಬಳೆ ಹೆಚ್ಚಿದ್ರೆ ಅದನ್ನು ಮುರಿದು ಸಮ ಮಾಡ್ಕೋಬೇಕು, ಆ ಥರ ಇದ್ದದ್ದು. ಈಗ ಹಾಗಲ್ಲವೇ ಅಲ್ಲ, ಇರುತ್ತೆ, ಯಾರೋ ತಿಂತಾರೆ, ಯಾರೋ ಮಾಡ್ತಾರೆ, ಅದರ ಬಗ್ಗೆ ಗಮನ ಜಾಸ್ತಿ ಹರಿಯೋದಿಲ್ಲ. ಅಂದರೆ ಏನು ಇವತ್ತು ಕಡಿಮೆ ಆದರೆ ನಾಳೆ ತಿಂತೀವಿ, ಏನು ತೊಂದರೆ ಇಲ್ಲ ಅಂತ. ಆಗಿದ್ದಷ್ಟು ಹಪಾಹಪಿ ಇಲ್ಲ, ಎಲ್ಲರಿಗೂ ಬರುವಂಥದ್ದಾಗಿರುತ್ತಲ್ಲ ಈ ಸ್ಥಿತಿ. ಇಂಥ ಸ್ಥಿತಿಯ ಅತ್ಯುನ್ನತವಾದಂಥ ಸ್ವರೂಪವೇ ಆತ್ಮಜ್ಞಾನದಿಂದ ಬರುವಂಥದ್ದು. ಹಾಗೆ ಬೇರೆ ಎಲ್ಲ ವಿಷಯಗಳ ಬಗ್ಗೆ ಆಸ್ಥೆ ಇರೋದಿಲ್ಲ. ಅಯ್ಯೋ ನೋಡಿದ್ರ ಅವ್ರಿಗೇನು ಆಸ್ಥೆನೇ ಇಲ್ಲ, ಯಾವುದನ್ನು ಕಾಪಾಡಿಕೊಳ್ಳಲ್ವಲ್ಲ ಅಂತ ನಮಗೂ ಅನಿಸುತ್ತೆ. ರೋಸತ್ತು ಹೋಗ್ಬಿಡುತ್ತೆ. ಮೊದಲನೇ ಸರ್ತಿಗೆ ನಮ್ಮ ಬಗ್ಗೆ ಪೇಪರ್ನಲ್ಲಿ ಏನಾದರೂ ಬರೆದಿದ್ರೆ ನಾವು ಕಟ್ ಮಾಡಿ ತೆಗೆದಿಟ್ಕೊಳ್ತೀವಿ. ಪಾಪ ರಾಜಕಾರಣಿಗಳು ಏನಾದರೂ ತೆಗೆದಿಟ್ಕೋತಾರ, ನಿತ್ಯ ಬರ್ತಾ ಇರುತ್ತೆ, ಏನು ತೆಗೆದಿಟ್ಕೊಳ್ಳೋದಿಲ್ಲ. ಆಲ್ಬಮ್ ಮಾಡೋಕ್ಕೆ ಹೋದರೆ ಅದು ಎಷ್ಟು ಕತ್ತೆ ಒಜ್ಜೆ ಆಗುತ್ತೆ, ಆಗುವಂಥದ್ದೇ ಅಲ್ಲ, ಬಿಟ್ಟು ಹೋಗ್ಬಿಡುತ್ತೆ. ಆಮೇಲೆ ನಾವು ಮತ್ತೆ ಅದನ್ನು ರಿವಿಸಿಟ್ ಮಾಡ್ತೀವ? ಖಂಡಿತ ಇಲ್ಲ. ನನ್ನದೇ ಎಷ್ಟೋ ನಾನು ಬರೆದಿರೋದಕ್ಕಿಂತ ಜಾಸ್ತಿ ಪೇಪರಲ್ಲಿ ನನ್ನ ಬಗ್ಗೆ ಬರೆದಿರೋದೇ ಜಾಸ್ತಿ ಅಂತ ಹೇಳ್ತಾ ಇರ್ತೀನಿ. ಅದೆಲ್ಲ ಒಂದು ಕಾಲದಲ್ಲಿ ಕಟ್ ಮಾಡಿ ಇಡ್ತಾ ಇದ್ದೆ. ನನ್ನಾಣೆಗೂ ನಾನು ಮತ್ತೆ ಅದನ್ನು ತಿರುಗಿ ನೋಡಿಯೇ ಇಲ್ಲ. ನೋಡಿದ್ಯಾ ಇವರು ನನ್ನ ಬಗ್ಗೆ ಬರೆದಿದ್ದಾರೆ, ಏನೋ ಹೇಗಿದೆಯೋ ನೋಡೋಣ ಅಂತ. ಕಾರಣ ಬೇರೆ ಓದು, ಬೇರೆ ವ್ಯಾಸಂಗ, ಬೇರೆ ಉಪದ್ವ್ಯಾಪಗಳು, ಮನೆ ಕೆಲಸಗಳು, ಚಾಕರಿ, ಮುಸರೆ ತಿಕ್ಕೋದು, ಇವುಗಳ ಮಧ್ಯದಲ್ಲಿ ನಮ್ಮ ಬಗ್ಗೆ ಯಾರು ಏನು ಬರೆದಿದ್ದಾರೆ ಅಂತ ಓದೋದಕ್ಕೂ ಪುರುಸೊತ್ತಿರೋದಿಲ್ಲ. ಆ ತರಹ ಆಗಿರುತ್ತೆ. ಹಾಗೆ ಸಭಾ ಸಮಾರಂಭಗಳಿಗೆ ನಾವು ಚೆನ್ನಾಗಿ ಕಾಣಿಸಬೇಕು ಅಂತ ಎಲ್ಲ ಎಷ್ಟೋ ಜನ ಅಲಂಕಾರ ಮಾಡಿಕೊಂಡು ಹೋಗ್ತಾರೆ. ಅಲ್ಲಿ ಯಾರೂ ಇವರ ಅಲಂಕಾರವನ್ನೇ ಗಮನಿಸದೇ ಇದ್ದಾಗ ಎಲ್ಲೂ ಗಮನಿಸೋದಿಲ್ಲ, ಏನು ಹೇಗಿದ್ದರೂ ಪರವಾಗಿಲ್ಲ ಅಂತ. ನನ್ನ ಪರಿಚಯ ವರ್ಗದಲ್ಲಿ ಒಮ್ಮೆ ಹಾಗೆ ಆಯಿತು. ಅವರ ಮನೆಯ ಸೊಸೆ ಅಡಿಯಿಂದ ಮುಡಿಯವರೆಗೂ ಮ್ಯಾಚಿಂಗ್ ಅಂತ, ಚಪ್ಪಲಿಯಿಂದ ಮೊದಲುಗೊಂಡು ಹೂವಿನವರೆಗೂ ಅದೇ ಕಲರೆಲ್ಲ ಮಾಡಿಕೊಂಡು ಬರ್ತಾಯಿದ್ರು. ಈಗ ಒಂದು 25 ವರ್ಷಗಳ ಹಿಂದಿನ ಸಂದರ್ಭ. ನನಗೂ ಆವಾಗ ಚಿಕ್ಕ ಹುಡುಗ, ಇವರು ಎಷ್ಟೆಷ್ಟು ಮ್ಯಾಚಿಂಗ್ ಮಾಡ್ಕೊಂಡು ಬರ್ತಾರೆ ಅಂತ ಎಣಿಕೆಯೆಲ್ಲ ಮಾಡಿಟ್ಕೊಳ್ತಾ ಇದ್ದೆ. ಇವತ್ತು ಊದಾ ಬಣ್ಣದ್ದು, ನಾಳೆ ನೀಲಿ ಬಣ್ಣದ್ದು ಅಂತೆಲ್ಲ ಹೇಳಿಬಿಟ್ಟಿದ್ದು. ಆಮೇಲೆ ಈಚೆಗೆ ಅವ್ರ ಮನೆಯ ಒಂದು ಮದುವೆಯಲ್ಲಿ ಅವ್ರು ನೋಡೋದಾಯಿತು. ನೋಡಿದ್ರೆ ಇವರಾ ಅವರು ಅಂತ ಅನ್ನುವಂತೆ ಬ್ಲೌಸ್ ಒಂದು ಬಣ್ಣ, ಸೀರೆ ಒಂದು ಬಣ್ಣ, ಚಪ್ಪಲಿ ಒಂದು ಬಣ್ಣ, ಕುಂಕುಮ ಒಂದು ಬಣ್ಣ. ಅದು ಮಾತ್ರ ಅಲ್ಲ, ಅದರೊಳಗೆ ಲಕ್ಷಣವೂ ಇಲ್ಲ. ಪಾಪ ಒಡ್ಡೊಡ್ಡಾಗಿದ್ದಾರೆ. ಕೇಳೇ ಬಿಟ್ಟೆ, ಏನಮ್ಮ ಇದು ಹಂಗಿದ್ದವ್ರು ಹೀಗಾಗೋಗ್ಬಿಟ್ರಲ್ಲ ಅಂತ. ಅಯ್ಯೋ ಏನಪ್ಪ ಮಾಡೋದು, ಯಾವುದಕ್ಕೆ ಪುರುಸೊತ್ತು, ಇದೆಲ್ಲ ಸಾಕು, ಕಂಡಿದ್ದಾಯಿತು ಅಂತ. ಸಹಜವಾಗಿ ವಿರಕ್ತಿ ಬರುತ್ತೆ. ಈ ವಿರಕ್ತಿಯ ಅಭಾವದಿಂದ ಬಂದದ್ದಲ್ಲ, ಸಮೃದ್ಧಿಯಿಂದ ಬಂದದ್ದು. ಆಪ್ತಕಾಮನಾದವನಿಗೆ ಅಂಥ ವಿರಕ್ತಿ ಬರುತ್ತೆ. ಹಾಗಾಗಿ ಲೋಕ ವಿಷಯದಲ್ಲಿ ಅವನಿಗೆ ಔದಾಸೀನ್ಯ ಬರುವುದು ಅಶಕ್ತಿಯಿಂದ. ಗ್ರೇಪ್ಸ್ ಆರ್ ಸವರ್ ಅಂತ ಅಲ್ಲ, ಹುಳಿ ದ್ರಾಕ್ಷಿ ಅಂತ ನರಿ ಹೇಳಿದ ಕಥೆ ಗೊತ್ತಲ್ಲ, ಹಾಗಲ್ಲ, ಸಮೃದ್ಧಿಯಿಂದಾಗಿ ಆಗಿರುವಂಥದ್ದು. ಮೂರ್ತಿರಾಯರು ಅಪರವಯಸ್ಕನ ಅಮೆರಿಕಾ ಯಾತ್ರೆ ಅಂತ ತುಂಬ ಚೆನ್ನಾಗಿರುವಂಥ ಪ್ರವಾಸ ಕಥನ ಬರೆದಿದ್ದಾರೆ. ನನ್ನ ಓದಿನ ವ್ಯಾಪ್ತಿಯೊಳಗೆ ಕನ್ನಡದಲ್ಲಿ ಬಂದಂಥ ತುಂಬ ಉತ್ತಮವಾದ ಕೆಲವೇ ಅಮೆರಿಕದ ಪ್ರವಾಸ ಕಥನಗಳ ಪೈಕಿ 4 ಅಂತ ನಾನು ಭಾವಿಸಿಕೊಂಡಿರುವಂಥದ್ದು. ಒಂದು ಮೊದಲು ಬಂದದ್ದು, ಫಸ್ಟ್ BGL ಸ್ವಾಮಿಯವರು ಬರೆದದ್ದು, ಅಮೆರಿಕೆಯಲ್ಲಿ ನಾನು. ಮತ್ತೊಂದು ಹಾಗೆ ವಿದ್ಯಾರ್ಥಿಯಾಗಿ ಅಮೆರಿಕೆಗೆ ಹೋದಂತಹ ಕೃಷ್ಣಾನಂದ ಕಾಮತರು ಬರೆದದ್ದು, ನಾನೂ ಅಮೆರಿಕೆಗೆ ಹೋಗಿದ್ದೆ ಅಂತ. ಅವೆರಡೂ ಆ ಜಾತಿಯಲ್ಲಿ ತುಂಬ ಚೆನ್ನಾಗಿರುವುದು. ಮತ್ತು ಮಕ್ಕಳು ಕರೆಸ್ಕೊಂಡಿದ್ದು ಅಂತ ಹೋದ ಹಿರಿಯ ಸಾಹಿತಿಗಳು ಹೋದದ್ದು, ಒಂದು ಮೂರ್ತಿರಾಯರ ಅಪರವಯಸ್ಕರ ಅಮೆರಿಕಾ ಯಾತ್ರೆ, ಮತ್ತೊಂದು ನಮ್ಮ ಗೊರೂರು ರಾಮಸ್ವಾಮಿ ಅಯ್ಯಂಗಾರರ ಅಮೆರಿಕೆಯಲ್ಲಿ ಗೊರೂರು. ಇವು 4 ತಲೆಮಾಣಿಕ ಅಂತ ಹೇಳಬಹುದಾದ ಪ್ರವಾಸ ಕಥನಗಳು. ಅಲ್ಲಿ ಮೂರ್ತಿರಾಯರು ಅಮೆರಿಕವನ್ನು ಹೆಚ್ಚಾಗಿ ನೋಡದೆಯೇ
ಅಮೇರಿಕದ ಹೃದಯ ದರ್ಶನ ಮಾಡಿಸ್ತಾರೆ. ಈ ಮೂರೂ ಜನ ಮಿಕ್ಕವರು ಸಾಕಷ್ಟು ಅಮೇರಿಕೆ ಓಡಾಡಿದ್ದಾರೆ. ಮೂರ್ತಿರಾಯರು ಅಮೇರಿಕದ ಎಷ್ಟೋ ವಿಷಯಗಳು ನೋಡಿಲ್ಲ, ಆದರೆ ತಮ್ಮ ಭಾವನೆಗಳ ಮೂಲಕವಾಗಿ ಆ ಅಮೇರಿಕದ ಹೃದಯ ದರ್ಶನ ಮಾಡಿಸ್ತಾರೆ. ಅಲ್ಲಿ ಒಂದು ಕಡೆ ಅವರ ಮೊಮ್ಮಗ ಸುನೀಲ್ ಅಂತ, ಅಲ್ಲಿಯ ಡಯಾನಾ ಅಂತ ಅಂದರೆ ಅಮೇರಿಕದಲ್ಲಿದ್ದ ಇಂಗ್ಲೆಂಡಿನವಳು, ಅವಳನ್ನು ತನ್ನ ಮಗ ರಾಮು ಮದುವೆ ಆಗಿರ್ತಾರೆ. ಆ ಮಗು ಸುನೀಲ್ನ ಹುಟ್ಟುಹಬ್ಬದ ಪಾರ್ಟಿಯ ಬಗ್ಗೆ ಒಂದು ಕನಸು ಇವರು ಕಂಡಿದ್ದು ಹೇಳ್ತಾರೆ. ಅಲ್ಲಿ ಕೆಲವರು ಹಿರಿಯ ಮುತ್ತೈದೆಯರು ಕೂತಿರ್ತಾರೆ. ಅವರೆಲ್ಲ ಹಳೆ ಕಾಲದ ಅಂಚು ಸೆರಗು ಇರುವಂಥ ಸೀರೆಗಳು ಉಟ್ಕೊಂಡಿರ್ತಾರೆ. ಮತ್ತು ಹತ್ತಿರದಲ್ಲಿ ನವತರುಣಿಯರು ಕೂತಿರ್ತಾರೆ. ಅವರು ನೈಲಾನ್ ಪಾಲಿಸ್ಟ್ರಿ ಥರ ಸೀರೆ ಉಟ್ಕೊಂಡಿರ್ತಾರೆ. ಅವರೆಲ್ಲ ಹಾಡ್ತಾರೆ. ಅವರ ಬಗ್ಗೆ ಅಸೂಯೆ ಇಲ್ಲದ ತುಂಬುತನದ ಸಂತೋಷದ ಮೆಚ್ಚುಗೆಯ ನೋಟವನ್ನು ಹಿರಿಯ ಹೆಂಗಸರು ಬೀರ್ತಾ ಇರ್ತಾರೆ ಅಂತ ಹೇಳ್ತಾರೆ. ನಾವು ಹುಟ್ಟಿದ್ವಿಮ್ಮ ಈ ಥರದ್ದು, ನಾವು ಬಳಸಿದ್ವಿ, ಈ ಥರದ್ದೆಲ್ಲ ನಮ್ಮ ಕಾಲದ ಫ್ಯಾಷನ್ ನಾವು ಮಾಡಿದ್ವಿ ಅಂತನ್ನುವ ತೃಪ್ತಿಯಿಂದ. ಹಾಗಲ್ಲದೆ ಇದೆಂಥದ್ದು ಅಂತ ಮೂಗು ಮುರಿಯೋದಲ್ಲ. ಇವ್ರ ಕಾಲಕ್ಕೆ ಇವ್ರದೇ ಒಂದಿರುತ್ತೆ. ಇನ್ನೊಂದು ಕಾಲಕ್ಕೆ ಚೂಡಿದಾರ ಅಂತಂದರೆ 18 ಮೊಳದ ಸೀರೆ ಅನ್ನುವಂಥ ಮಟ್ಟಕ್ಕೆ ಮೌಲ್ಯ ಬರ್ಬೋದು. ಅದಕ್ಕೆ ಇರಲಿ ಅಂದರೆ ಈ ಕಾಲಕ್ಕೆ ಅದೆಷ್ಟೋ ಮಹಾಸಭ್ಯವಾದಂಥ ಉನ್ನತೋನ್ನತವಾದ ವಸ್ತ್ರ ಅಂತ ಆಗಿದೆ ಈ ಕಾಲದ ಯಾವ್ಯಾವುದೋ ಬಟ್ಟೆಗಳ ಮುಂದೆ. ಹಾಗೆ ನಾವು ನಮ್ಮ ಕಾಲಕ್ಕೆ ಇದ್ದಂಥದ್ದೇ ಮಾಡಿದ್ದು ಅಂತಂದಾಗ ಒಂದು ತೃಪ್ತಿ ಬರುತ್ತೆ, ಒಂದು ಸಮಾಧಾನ ಬರುತ್ತೆ, ಸಹಾನುಭೂತಿ ಬರುತ್ತೆ, ಜ್ಞಾನಿಯಾದವನಿಗೆ ಅದು ಬರುತ್ತೆ ಎನ್ನುವಂಥದ್ದು ಆಚಾರ್ಯರು ಹೇಳ್ತಾರೆ. ಯಾತಕ್ಕೆ ಇಷ್ಟು ವಿವರಿಸ್ತಿದ್ದೀನಿ ಅಂದರೆ, ಆ ಬ್ರಹ್ಮಾನಂದ ಅನ್ನೋದು ಏನು ಒಂಥರ ಯಾರಿಗೂ ಸಿಗದೇನೇ ಇರುವಂಥದ್ದು ಅಂತ ಏನಲ್ಲ. ಚೀಪೆಸ್ಟ್ ಕಮಾಡಿಟಿ ಇನ್ ಮಾರ್ಕೆಟ್, ನೋ ಪ್ರೈಸ್, ದಿ ಪ್ರೈಸ್ ಈಸ್ ವರ್ಲ್ಡ್ ಅಷ್ಟೇ. ಪ್ರಪಂಚವನ್ನು ನಾವು ಬೆಲೆ ಕೊಟ್ಟರೆ ಅದು ಪ್ರಪಂಚವನ್ನೇ ಬೆಲೆಯಾಗಿ ಕೊಟ್ಟು ಪಡೆಯುತ್ತೆ. ನಾವು ಈ ಪ್ರಪಂಚಕ್ಕೆ ಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಇದ್ದ ನಮ್ಮದಲ್ಲದ ಪ್ರಪಂಚವನ್ನು ಆತ್ಮವಸ್ತುವಿಗೆ ಕೊಟ್ಟರೆ ಅದು ಪ್ರಪಂಚವನ್ನು ನಮ್ಮದಾಗಿ ಮಾಡುತ್ತೆ. ಈಗ ಪ್ರಪಂಚದ ಎಷ್ಟೋ ವಸ್ತುಗಳು ನಮ್ಮ ಕೈಯಲ್ಲಿಲ್ಲ. ನಮ್ಮದಲ್ಲದನ್ನು ಕೊಡೋದು ಬಹಳ ಸುಲಭ ಅಲ್ವಾ? ಅಗಸರವನ ಕತ್ತೆ ದೊಂಬರವನ ದಾನ ಅಂತ ಉಂಟಲ್ಲ, ಹಾಗೆ ಕೊಟ್ಟು ಬಿಡ್ಬೋದು, ಕೊಟ್ಟರೆ ನಮಗೆ ಸಿಗುತ್ತೆ ಅಂತ. ಸರ್ವಶಾಖೋಪನಿಷತ್ಸು ಚ ಬ್ರಹ್ಮೈಕತ್ವಂ ನಿಶ್ಚಿತೋರ್ಥ ಅಂತ ಬೃಹದಾರಣ್ಯಕದಲ್ಲಿ ಕೂಡ ಅವರು ಆಚಾರ್ಯರು ಹೇಳ್ತಾರೆ. ಎಲ್ಲೆಲ್ಲಿಯೂ ಅದೇ ಒಂದೇ ವಸ್ತು ಅಂತನ್ನುವುದು ಉಂಟು ಅಂತ. ಹೀಗಾಗಿ ಸರ್ವಸ್ಯ ಹಿ ವೇದಿತು ಸ್ವಾತ್ಮ ಬ್ರಹ್ಮ ಇತಿ ಸರ್ವ ವೇದಾಂತಾನಾಂ ಸುನಿಶ್ಚಿತೋರ್ಥ. ಕಡೆಗೆ ಉಳಿಯುವುದು ಒಂದೇ ಬ್ರಹ್ಮ, ಇನ್ಯಾವುದು ಅಲ್ಲ. ಛಾಂದೋಗ್ಯದಲ್ಲಿ ಮತ್ತೂ ರಮಣೀಯವಾಗಿ ಹೇಳ್ತಾರೆ, ಜಾನನ್ ಅಜಾನನ್ಶ್ಚ ಸರ್ವೋ ಜಂತು ಸದ್ಬ್ರಹ್ಮೈವ. ತಿಳಿಯಲಿ ತಿಳಿದೇ ಹೋಗಲಿ ಎಲ್ಲರೂ ಬ್ರಹ್ಮವೇ. ಇನ್ಯಾವ ಉನ್ನತೋನ್ನತ ವಾಕ್ಯ ಇದಕ್ಕಿಂತ ಮಿಗಿಲಾಗಿ ಇದೆ? ತಿಳಿಯಲಿ ತಿಳಿದೇ ಹೋಗಲಿ ಅದೊಂದೇ. ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ದೀಕ್ಷೆಯನ್ನು ಸ್ವೀಕರಿಸಿ ಬಂದಂತಹ ತುಂಬ ಪೂಜನೀಯರಾದ ಪದಕವಿತಾ ಪ್ರಪಿತಾಮಹರಾದ ತಾಳ್ಳಪಾಕಂ ಅನ್ನಮಾಚಾರ್ಯರ ಒಂದು ಸಂಕೀರ್ತನ ಬ್ರಹ್ಮಮುಕಟೆ ಅಂತ ಇದೆಯಲ್ಲ, ನೀವು ಏನೇ ಹೇಳಲಿ ಕಡೆಗೆ ಉಳಿಯೋದು ಬ್ರಹ್ಮ ಒಂದೇ. ಇದರೊಳಗೆ ಎಲ್ಲ ವೇದಾಂತಗಳ ಏಕ ಅಭಿಪ್ರಾಯ ಉಂಟು. ಅದಲ್ಲದೆ ಬೇರೊಂದು ಇದೆ ಅಂತಂದರೆ ಬ್ರಹ್ಮವಸ್ತುವಿನ ಪರಿಪೂರ್ಣತೆಗೆ ಚ್ಯುತಿ ಬರುತ್ತಲ್ಲ, ಅದಕ್ಕಾಗಿ ಇರುವುದೊಂದೇ ಅಂತ ನಮಗೆ ಗೊತ್ತಾಗುತ್ತೆ. ಅದನ್ನೇ ಅವರು ಹೇಳ್ತಾರೆ, ಏನ ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅಜ್ಞಾತಂ ವಿಜ್ಞಾತಂ ಇತಿ ತದ್ಬ್ರಹ್ಮ. ಇದು ಛಾಂದೋಗ್ಯದಲ್ಲಿ ಬರುವಂಥ ಮಾತು, ಉಪನಿಷತ್ತಿನಲ್ಲೇ ಬರುವಂಥ ಮಾತು. ಈ ಥರ ಎಷ್ಟು ಬೇಕಾದರೂ ಪೋಣಿಸ್ತಾ ಹೋಗ್ಬೋದು, ಅದಕ್ಕೆ ಕೊನೆ ಮೊದಲೇ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಇರಲಿ, ಇನ್ನು ಮುಂದೆ ಆಚಾರ್ಯರ ಈ ವಿವೇಕ ಚೂಡಾಮಣಿಯ ಮಾತುಗಳನ್ನೇ ಗಮನಿಸೋಣ. ಘಟೋದಕೆ ಬಿಂಬಿತಮರ್ಕಬಿಂಬಂ ಆಲೋಕ್ಯ ಮೂಢೋ ರವಿಮೇವ ಮನ್ಯತೆ ತಥಾ ಚಿದಾಭಾಸಂ ಮುಪಾಧಿ ಸಂಸ್ಥಂ ಭ್ರಾಂತ್ಯಾಹ ಮಿತ್ಯೇವ ಜಡೋಭಿಮನ್ಯತೆ. ಪಾತ್ರೆಯಲ್ಲಿ ಮಡಿಕೆಯ ನೀರಿನೊಳಗೆ ಬಿಂಬಿಸಿದ ಸೂರ್ಯನನ್ನು ನೋಡಿ ಮೂರ್ಖ ಅದೇ ಸೂರ್ಯ ಅಂತ ಭಾವಿಸ್ಕೊಳ್ತಾನೆ. ಈ ಝೆನ್ ಕಥೆಗಳಲ್ಲಿ ಒಂದು ಬರುತ್ತೆ, ಬಹಳ ಚೆನ್ನಾಗಿದೆ. ಅದನ್ನು ನಾವು ಘಟಚಂದ್ರನ್ಯಾಯ ಅಂತ ಕೂಡ ಕರಿತೀವಿ. ಒಬ್ಬಳು ತರುಣಿ ತನ್ನ ಮಡಿಕೆ ಒಳಗೆ ನೀರು ತಗೊಂಡು ಬರ್ತಾ ಇದ್ದಳಂತೆ. ಒಳ್ಳೆಯ ಹುಣ್ಣಿಮೆ, ಮೊನ್ನೆ ತಾನೇ ಕಾರ್ತಿಕ ಪೂರ್ಣಿಮೆ ಆಯಿತಲ್ಲ, ಆ ಥರದ ಪೂರ್ಣಿಮೆ, ನಿರ್ಮಲವಾದ ಆಕಾಶ, ನಿರ್ಮೇಘವಾದಂಥದ್ದು, ಶುಭ್ರ ಮನೋಹರವಾಗಿ ಆ ಶೀತಾಂಶು ಕಿರಣಗಳನ್ನು ಶೀತಲವಾಗಿ ಎಲ್ಲ ಬೀರ್ತಾ ಇದೆ. ಅಲ್ಲಿ ಕಂಕಳಲ್ಲಿ ತೆಗೆದುಕೊಂಡು ಬರ್ತಾ ಇದ್ದಾಳೆ. ಹೀಗೆ ನೋಡಿದ್ರೆ ಆ ಬೆಣ್ಣೆ ಮುದ್ದೆ ಹಾಗೆ ಪೂರ್ಣಚಂದ್ರ ತೇಲ್ತಾ ಇದ್ದಾನೆ. ಆ ಸುಧಾಸೂತಿಯ ಕಿರಣಗಳನ್ನು ನೋಡಿ ಸಂತೋಷ ಪಡ್ತಾ ಇದ್ದಾಳೆ. ಆದರೆ ಅವಳು ಆಕಾಶದ ಚಂದ್ರನ ನೋಡಿಲ್ಲ,
ಮಡಿಕೆ ಒಳಗೆ ಇರುವಂಥ ಚಂದ್ರನ ನೋಡ್ತಾ, ಚಂದ್ರನ ತನ್ನ ಜೊತೆ ಬರ್ತಾ ಇದ್ದಾನೆ ಅಂತ ನೋಡ್ತಾ ನೋಡ್ತಾ ಸಂತೋಷ ಪಡ್ತಾ ಇದ್ದಾಳೆ. ಆದರೆ ನಡೆಯುವಾಗ ಹೊಯ್ದಾಟ ಆಗಿ ಚಂದ್ರಬಿಂಬ ಕದಡಿಕೊಂಡು ಹೋಗ್ತಾ ಇದೆ, ಅದಕ್ಕೆ ಬೇಸರ ಆಗ್ತಾ ಇದೆ. ಹಾಗೆ ಚಂದ್ರಬಿಂಬವನ್ನೇ ನೋಡ್ತಾ ಬರ್ತಿದ್ದಾಗ ನೆಲದ ಮೇಲೆ ದೃಷ್ಟಿ ಇಲ್ಲ, ಎಲ್ಲಿಯೋ ಎಡವಿದಳು, ಜಾರಿತು ಮಡಕೆ, ಕೈಯಿಂದ ಬಿತ್ತು, ಠಳ್ಳಣೆ ಒಡೀತು, ನೀರು ಚೆಲ್ಲಿ ಹೋಯಿತು. ಮಡಿಕೆ ಇಲ್ಲ, ನೀರಿಲ್ಲ, ಇನ್ನು ಚಂದ್ರಬಿಂಬವೂ ಇಲ್ಲ. ಅಯ್ಯೋ ಹೋಯ್ತಲ್ಲ ಚಂದ್ರಬಿಂಬ ಅಂತ ಮೇಲಕ್ಕೆ ನೋಡಿದಾಗ ಅದು ಚಂದ್ರಬಿಂಬ ಇದ್ದೇ ಇತ್ತು. ಹಾಗಾಗಿ ನಾವು ದೇಹ ಅನ್ನುವ ಮಡಕೆಯಲ್ಲಿ ಈ ಪಂಚಕೋಶಗಳ ವಿಶೇಷವಾಗಿ ಅಂತಃಕರಣ ಅಂತನ್ನುವಂತಹ ನೀರಿನಲ್ಲಿ ಆ ಆತ್ಮವಸ್ತುವಿನ ಪ್ರತಿಬಿಂಬವನ್ನೇ ಕಂಡು ಮರುಳಾಗಿ ಅಯ್ಯೋ ನಾನು, ಅಯ್ಯೋ ನನ್ನ ಮನಸ್ಸು, ಅಯ್ಯೋ ನನ್ನ ದೇಹ ಅಂತಂದುಕೋತಾ ಇದ್ದೀವಿ. ಆದರೆ ಇದರೊಳಗೆ ನಾವು ಮೈಮರೆತಿದ್ದಾಗ ವಿಷಯ ರಾಗಗಳ ಮೂಲಕ, ಮೃತ್ಯು ಜರ ಇತ್ಯಾದಿ ಅಡ್ಡಿಗಳ ಮೂಲಕ ಎಡವಿ ಬಿದ್ದು ಮಡಕೆ ಇಲ್ಲ, ದೇಹ ಇಲ್ಲ, ಅಂತಃಕರಣ ವೃತ್ತಿಗಳು ಇಲ್ಲ ಅಂತಾದರೆ ಅದೇ ಇಲ್ಲದಂತೆ ಆಯ್ತೆ. ಪಂಚಾಂಗ ಸುಟ್ಟರೆ ನಕ್ಷತ್ರ ಸುಡುತ್ತೆ. ಹಾಗೆ ಆಕಾಶದಲ್ಲಿ ನೋಡಿದರೆ ಉಂಟಲ್ಲ ಚಿದಾಕಾಶ, ಪರಮಾಕಾಶ, ದಹರಾಕಾಶದಲ್ಲಿ, ಆ ಮಹಾಕಾಶದಲ್ಲಿ ಯಾವ ಥರ ಚಂದ್ರ ರಾರಾಜಿಸ್ತಾ ಇದ್ದಾನೋ ಹಾಗೆ ಆತ್ಮ ಉಂಟೇ ಉಂಟು ಅಂತ. ಅಂದರೆ ನಾವು ಇಲ್ಲಿಯೇ ನೋಡಿ ಮರೀತಾ ಇದ್ದೀವಿ, ಅಲ್ಲಿ ನೋಡ್ತಾ ಇಲ್ಲವಲ್ಲ ಅಂತ. ನಾರಾಯಣ ಭಟ್ಟಾತಿರಿಗೆ ಅದೇ ತಾನೇ ಆಗಿದ್ದು. ಆತನನ್ನು ಕಥಕಳಿ ಕಲಾವಿದರು ಕರೆದ್ರು, ಬಾ ನಮ್ಮ ಕಥಕಳಿ ಆಟ ನೋಡೋಣ ಅಂತ. ನಾನು ಜಗತ್ತಿನ ನಾಟಕವನ್ನೇ ನೋಡ್ತಾ ಇದ್ದೀನಿ, ಒಂದು ಹೊಸ ಪ್ರತ್ಯೇಕವಾದ ನಾಟಕ ನೋಡಬೇಕಾಗಿಲ್ಲ ಅಂತ. ತುಂಬ ಜ್ಞಾನಿಗಳಿಗೆ ಯಾವುದೂ ಬೇಡ, ಆದರೆ ಇನ್ಯಾರಾದರೂ ತೋರಿಸ್ತೀನಿ ಅಂದರೆ ಅದನ್ನು ತುಚ್ಛೀಕರಿಸುವಂಥ ಮಾತೇನೂ ಆಡುವುದಿಲ್ಲ. ನಾರಾಯಣ ಭಟ್ಟತಿರಿ ನೋಡ್ದ, ಅವನು ಬೇಕಾದಷ್ಟು ಚಾಕ್ಯಾರಗಳಿಗೋಸ್ಕರ ಪ್ರಬಂಧಗಳು ಅಂತ ಬರೆದ. ಅದೆಲ್ಲ ಸಂಗ್ರಹ ಮಾಡಿಬಿಟ್ಟು 4 ಪಬ್ಲಿಷರ್ಸು ಪ್ರಬಂಧ ಸಂಕಲನವೇ ಮಾಡಿದ್ದಾರೆ. ಎಲ್ಲ ಚಾಕ್ಯಾರ್ಯಗಳಿಗೂ ಬೇಕಾಗಿರುವಂಥ ಸಂಸ್ಕೃತ ನಾಟಕ ರೂಪಕಗಳನ್ನೇ ಮಾಡಿದ್ದಾನೆ. ಅವನು ಹೇಳ್ತಾನೆ, ಯಕೃತ್ವಾ ವಿಶ್ವರಂಗಂ ರಜನಿ ಯವನಿಕಂ ಭಾನುದೀಪಂ ವಿಶಾಲಂ ಶಶ್ವತ್ ಸಂತುಷ್ಟ ಸಂಪ್ರೇಕ್ಷ ಕರ್ಮೌಗೊಚ್ಚಂಡ ಮಾರ್ದಂಗಿಕ ವಶಗಾನ್ ವಾಸನಾ ಗಾನಸಕ್ತಾನ್ ಕರ್ಮೌಗೊಚ್ಚಂಡ ಮಾರ್ದಂಗಿಕ ಲೈವಶಗಾನ್ ವಾಸನಾ ಗಾನಸಕ್ತಾನ್ ಶಶ್ವತ್ ಸಂತುಷ್ಟ ಸಂಪ್ರೇಕ್ಷಕಂ ಅಖಿಲ ಜಗದ್ಭ್ರಾಂತಿನಾಟ್ಯಂ ವಿತತ್ಯ ಜೀವಚ್ಛತ್ರಾನ್ ಮುಕುಂದೋ ಘಟ ಇತಿ ಸತತಂ ಸಸ್ವಯಂ ಸೂತ್ರಧಾರ ಅಂತ. ಯಾವನು ವಿಶ್ವರಂಗಸ್ಥಳದಲ್ಲಿ ರಾತ್ರಿಯನ್ನೇ ತೆರೆಯಾಗಿ ಮಾಡಿ ಸೂರ್ಯ ಚಂದ್ರ ನಕ್ಷತ್ರ ನೀಹಾರಿಕೆಗಳನ್ನೆಲ್ಲ ಇಲ್ಯುಮಿನೇಷನ್ಗೆ, ಲೈಟಿಂಗಿಗೆ ಅಂತ ವ್ಯವಸ್ಥೆ ಮಾಡಿಬಿಟ್ಟಿದ್ದನುವೇ ನಮ್ಮ ಕರ್ಮವನ್ನೇ ಲಯವಾದ್ಯದ ಮೃದಂಗವಾಗಿ, ನಮ್ಮ ವಾಸನೆಗಳನ್ನೇ ತತ ಸುಶಿರ ಮೊದಲಾದಂತಹ ಶ್ರುತಿವಾದ್ಯಗಳನ್ನಾಗಿ ಮಾಡಿ ಈ ವಾಸನೆಗಳ ಗಾನಕ್ಕೆ, ಈ ಕರ್ಮದ ತಾಳಕ್ಕೆ ತಕ್ಕಂತೆ ಕುಣಿಯುವ ಜೀವರಾಶಿಗಳೆನ್ನುವಂಥ ಪಾತ್ರಧಾರಿಗಳನ್ನು ಮಾಡಿಸಿದ್ದಾನೆ. ಅವನೇ ಸೂತ್ರಧಾರನಾಗಿ ಈ ಒಂದು ಮಹಾ ನಾಟಕವನ್ನು ನಿರ್ಮಾಣ ಮಾಡಿ ನಟಿಸ್ತಾ ಇದ್ದಾನೆ. ಎವರ್ ಎಂಟರ್ಟೈನಿಂಗ್ ಪ್ಲೇ. ಅದನ್ನು ನೋಡ್ತಾ ಇದೆ ಅಂತ ಅಮೆರಿಕ ಯಾಕೆ ನಮ್ಮಲ್ಲಿಯೂ ಬಂದುಬಿಟ್ಟಿದೆಯಲ್ಲ, ಈಗ ಫೋರಮ್ ಇತ್ಯಾದಿಗಳಲ್ಲಿ ಯಾವಾಗ ಬೇಕಾದರೂ ಹೋದರೂ ಎಷ್ಟು ಬೇಕಾದರೂ ಸಿನಿಮಾಗಳು ನೋಡ್ಬೋದು, ದುಡ್ಡು ಮಾತ್ರ ಕೇಳಬೇಡಿ. ಅದು ಒಂದು ಸಿನಿಮಾ ನೋಡೋದ್ರೊಳಗೆ ಒಂದು ಸಿನಿಮಾ ತೆಗೆದೇ ಬಿಡ್ಬೋದಾ ಅಂತ ಅನಿಸುತ್ತೆ, ಅಷ್ಟು ದುಬಾರಿಯಾಗಿರುತ್ತವೆ. ಹಾಗೆ ಈ ಬ್ರಹ್ಮಾಂಡ ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ ಅಂತ ಕಗ್ಗದಲ್ಲಿ ಕೂಡ DVG ಅವರು ಹೇಳ್ತಾರಲ್ಲ, ಅದು ಸಾಗುತ್ತಲೇ ಇರುವಂಥದ್ದು. ಹಾಗೆ ಅದನ್ನು ನೋಡುವಾಗ ಮಿಕ್ಕದರ ಕಡೆಗೆ ಆಸ್ಥೆ ಕಡಿಮೆ ಆಗುತ್ತೆ. ಕಿಂತೇನ ಕರ್ಮ ಅಂತ ದೇವರು ಅವರು ತಮ್ಮ ಮಹಾದರ್ಶನದಲ್ಲಿ ಅದನ್ನೇ ಹೇಳುತ್ತಾರೆ. ಯಾಜ್ಞವಲ್ಕ್ಯನಿಗೆ ಆ ಒಂದು ಜನಕ ಮಹಾರಾಜನ ಬ್ರಹ್ಮೋದ್ಯದ ವಿದ್ವತ್ ಸದಸ್ಸಿಗೆ ಆಹ್ವಾನ ಬಂದಿದೆ. ಕಾತ್ಯಾಯನಿ ಕೇಳ್ತಾಳೆ, ಏನು ಹೋಗೋದಿಲ್ವೇ ಅಂತ. ಏನು ಹೋದರೆ ಆಯಿತು, ಬಿಟ್ಟರೆ ಆಯಿತು, ಏನೀಗ ಅಂತ. ಅಯ್ಯೋ ಹೇಗ ಬ್ರಹ್ಮಜ್ಞನಿಗೆ ಅಂತ. ಬ್ರಹ್ಮಜ್ಞನಿಗೆ ಸಿಕ್ಕಿದ್ರೆ ನಮಗೆ ಸಿಕ್ಕಂತಲ್ವಾ, ನಾವು ಬ್ರಹ್ಮಜ್ಞರಲ್ವೇ, ಅಲ್ಲಿ ಸಿಕ್ಕಿದ್ರೆ ಏನು, ಇಲ್ಲಿ ಸಿಕ್ಕಿದ್ರೆ ಏನು ಅಂತ. ನಮ್ಮ ಮನೆಗೆ ಸಲ್ಲಬೇಕಾದಂಥ ಯಾವುದೋ ಒಂದು ಪದಾರ್ಥವನ್ನು ನಮ್ಮ ಅಮ್ಮನ ಕೈ ಕೊಟ್ಟರೇನೋ, ಅಣ್ಣನ ಕೈ ಕೊಟ್ಟರೇನೋ, ಅಪ್ಪನ ಕೈ ಕೊಟ್ಟರೇನೋ ಮನೆಗೆ ತಾನೇ ಬರುವಂಥದ್ದು ಅಂತ ನಮಗಿರುತ್ತೆ. ಹಾಗಾಗಿ ಸಮುದ್ರಕ್ಕೆ ಹೋಗಬೇಕಾದ ನೀರು ನದಿಯಲ್ಲಿ ಬಿದ್ದರೆ ಏನು, ನೆಲದ ಮೇಲೆ ಬಿದ್ದರೆ ಏನು, ಗಂಗೆಯಲ್ಲಿ ಬಿದ್ದರೆ ಏನು, ತುಂಗೆಯಲ್ಲಿ ಬಿದ್ದರೆ ಏನು, ಎಲ್ಲದಕ್ಕೂ ಬಿದ್ದರೆ ಒಂದೇ ಅಂತ ಈ ಭಾವ ಇರುತ್ತೆ. ಅದನ್ನು ಅಲ್ಲಿ ನಾವು ನೋಡುವಂಥದ್ದು. ಅಜ್ಞಾನಿಯಾದವನು ಬಿಂಬವನ್ನು ಗಮನಿಸದೆ ಪ್ರತಿಬಿಂಬವೇ ಬಿಂಬ ಅಂತ ಅಂದುಕೊಳ್ತಾನೆ ಅಂತ. ಇಲ್ಲಿ ಬಿಂಬ ಪ್ರತಿಬಿಂಬ ಭಾವದ, ಬಿಂಬ ಪ್ರತಿಬಿಂಬವಾದದ ಒಂದು ಸೂಚನೆ ಕಾಣಿಸುತ್ತೆ. ಇದು ಎಲ್ಲ ದರ್ಶನಗಳಲ್ಲಿ ಕೂಡ ಬರುವಂಥದ್ದೇ. ದ್ವೈತ ವೇದಾಂತದಲ್ಲಿ ಪರಮಾತ್ಮನೇ ಬಿಂಬ, ಜೀವಾತ್ಮರೆಲ್ಲ ಪ್ರತಿಬಿಂಬ ಅಂತ ಹೇಳುವುದು. ವಿಶಿಷ್ಟಾದ್ವೈತದಲ್ಲಿ ಪರಮಾತ್ಮನೇ ಶೇಷಿ, ಮಿಕ್ಕದ್ದೆಲ್ಲ ಶೇಷ ಅಂತ ಹೇಳುವುದು. ಅದ್ವೈತದಲ್ಲಿಯೂ ಹಾಗೇ ಬರುತ್ತೆ. ಹಾಗೆ ಕಂಡಾಗ ಈ ಮತತ್ರಯದ ತಗಾದೆಗಳು ಯಾವುದಿವೆ ಅಲ್ಲಿಗೆ ಬ್ರಹ್ಮೈಕದಲ್ಲಿ ಒಂದೇ ಉಂಟು ಅನ್ನುವಾಗ ನೋಡಿದಾಗ ಪರಮಪ್ರಮೇಯದಲ್ಲಿ ಒಂದೇ ಇದೆ.
ಇನ್ನು ಆನುಷಂಗಿಕ ಪ್ರಮೇಯಗಳಲ್ಲಿ ಮಾತ್ರ ತಗಾದೆ ಇದೆ ಅಂತ ಗೊತ್ತಾಗುತ್ತೆ. ಆನುಷಂಗಿಕ ಪ್ರಮೇಯಗಳ ತಗಾದೆಯನ್ನು ದೊಡ್ಡದು ಮಾಡಿಕೊಂಡು ಪರಮಪ್ರಮೇಯವನ್ನು ಮರೆತರೆ ದೇವಂ ವಿಕ್ರಿಯೆ ಅತ್ರೋತ್ಸವ ಮಕಾರ್ಷೀತ್, ದೇವರನ್ನು ಮಾರಿ ಜಾತ್ರೆ ಮಾಡಿದ್ರು ಅಂತ ಆಗುತ್ತೆ. ಜೊತೆಗೆ ಪ್ರಾಥಮಿಕ ಪ್ರಮೇಯದಲ್ಲಿಯೂ ಒಂದೇ ಇದೆ. ಎಲ್ಲ ಆಚಾರ್ಯರಿಗೆ ಸಾಧನ ಚತುಷ್ಟಯದ ಬಗ್ಗೆ ಬೇರೆ ಮಾತೇ ಇಲ್ಲ. ಅದು ನಮ್ಮ ಸನಾತನ ಧರ್ಮಕ್ಕೆ ಆತಕ್ಕೆ ಇಸ್ಲಾಂ, ಕ್ರಿಶ್ಚಿಯಾನಿಟಿ ಮೊದಲಾದ ಯಾವುದನ್ನೂ ತೆಗೆದುಕೊಳ್ಳಿ, ಅಲ್ಲಿ ನಿತ್ಯಾನಿತ್ಯ ವಿವೇಕ ಇತ್ಯಾದಿಗಳನ್ನು ಉಪದೇಶ ಮಾಡಲೇಬೇಕಾಗತ್ತೆ. ಹಾಗೆ ಬಂದಾಗ ಪ್ರಾಥಮಿಕ ಪ್ರಮೇಯಕ್ಕೂ ಪರಮ ಪ್ರಮೇಯಕ್ಕೂ ವ್ಯತ್ಯಾಸ ಇಲ್ಲ ಅಂದಮೇಲೆ ಮಧ್ಯದ ಅವಾಂತರ ಭೇದಗಳ ಕಡೆಗೆ ತುಂಬ ಗಮನ ಹರಿಸಿಕೊಂಡಾಗ ಬಹಳ ಬಹಳ ಕಷ್ಟ ಆಗತ್ತೆ. ಘಟಂ ಜಲಂ ತದ್ಗತಮರ್ಕಬಿಂಬಂ ವಿಹಾಯ ಸರ್ವಂ ವಿನಿರೀಕ್ಷ್ಯತೇರ್ಕಃ ತಟಸ್ಥ ಏತತ್ ತ್ರಿತಯಾವಭಾಸಕಃ ಸ್ವಯಂ ಪ್ರಕಾಶೋ ವಿದುಷಾ ಯಥಾ ತಥಾ ದೇಹಂ ಧಿಯಂ ಚಿತ್ ಪ್ರತಿಬಿಂಬಮೇವಂ ವಿಸೃಜ್ಯ ಬುದ್ಧೌ ನಿಹಿತಂ ಗುಹಾಯಾಂ ದ್ರಷ್ಟಾರಮಾತ್ಮಾನಮಖಂಡಬೋಧಂ ಸರ್ವಪ್ರಕಾಶಂ ಸದಸದ್ವಿಲಕ್ಷಣಂ ಅಂತ ಆ ಬ್ರಹ್ಮವನ್ನು ಈ ರೀತಿಯಾಗಿ ತೆಗೆದುಕೊಳ್ಳಬೇಕು ಅಂತ ಆರಂಭ ಮಾಡಿ, ತಸ್ಮಾದೇತತ್ ಬ್ರಹ್ಮಮಾತ್ರಂ ಹಿ ವಿಶ್ವಂ ನಾಧಿಷ್ಠಾನಾತ್ ಭಿನ್ನತಾರೋಪಿತಸ್ಯ ಅಂತ ಬ್ರಹ್ಮೈವೇದಂ ವಿಶ್ವಮಿತ್ಯೇವ ವಾಣಿ ಶ್ರೌತಿ ಬ್ರೂತೆ ಅಥರ್ವನಿಷ್ಠಾ ವರಿಷ್ಠ. ಈ ಅಥರ್ವವೇದದ ಶ್ರುತಿ ಯಾವುದಿದೆ ಅದು ಬ್ರಹ್ಮವೊಂದೇ ಇರುವಂಥದ್ದು, ಇನ್ಯಾವುದೂ ಇಲ್ಲ ಅನ್ನುವಂಥ ಮಾತು. ಅದು ಮುಂಡಕೋಪನಿಷತ್ತಿನಲ್ಲಿ ಬರುವಂಥ ಮಾತು. ಇರುವುದೊಂದೇ ಬ್ರಹ್ಮ ಮತ್ತು ಇನ್ಯಾವುದೂ ಅಲ್ಲ ಅಂತ ಯಾವುದಿದೆ ಅಂಥ ಮಾತನ್ನು ಇಲ್ಲಿ ಅನುವಾದ ಮಾಡಿಕೊಂಡು ಹೇಳ್ತಾರೆ. ಆ ಬ್ರಹ್ಮವನ್ನು ನಾವೇ ಹೌದು ಅನ್ನೋ ತಿಳ್ಕೊಳ್ಬೇಕು. ಅಧಿಷ್ಠಾನಾದಿಗಳು ಎಲ್ಲಕ್ಕೂ ಅದೇ, ಅಂದರೆ ಸಬ್ಸ್ಟ್ರಾಟಮ್ ಅಂತ ಏನಿದೆ ಅದು ಒಂದೇ, ಇನ್ಯಾವುದೂ ಅಲ್ಲ. ಸತ್ಯಂ ಯದಿ ಸ್ಯಾತ್ ಜಗದೇತದಾತ್ಮನೋಹೋ ಅನಂತತ್ವ ಹಾನಿ ನಿಗಮಪ್ರಮಾಣತಃ ಅಸತ್ಯವಾದಿತ್ವಮಪೀಶಿತು ಸ್ಯಾತ್ ನೈತತ್ರಯಂ ಸಾಧುಹಿತಂ ಮಹಾತ್ಮನಾಂ. ನೇಹ ನಾನಾಸ್ತಿ ಕಿಂಚನ ಏಕಂ ಸತ್ ಬ್ರಹ್ಮೈಕಂ ಅಂತ ಸರ್ವಮಿದಂ ಕಲ್ವಿದಂ ಬ್ರಹ್ಮ ಸರ್ವಂ ಕಲ್ವಿದಂ ಬ್ರಹ್ಮ, ಇವೆಲ್ಲ ಮಾತುಗಳು ಕೂಡ ಶ್ರುತಿಯಲ್ಲಿ ಇರುವಂಥದ್ದೇ. ಬ್ರಹ್ಮವೊಂದಲ್ಲದೆ ಬೇರೆ ಪರಮಾರ್ಥವಾಗಿ ಸತ್ಯ ಇನ್ನೊಂದಿದೆ ಅಂದರೆ ಬ್ರಹ್ಮದ ಅನಂತತ್ವಕ್ಕೆ ಅಪ್ರಾಮಾಣ್ಯ ಬಂದುಬಿಡುತ್ತೆ. ಹಾಗಾಗಿ ಅದಲ್ಲ, ಶಾಸ್ತ್ರವೂ ಅಪ್ರಮಾಣ ಆಗುತ್ತೆ. ಯದಿ ಸತ್ಯಂ ಭವೇದ್ ವಿಶ್ವಂ ಸುಷುಪ್ತ ಉಪಲಭ್ಯತಾಂ ಎನ್ನೋಪಲಭ್ಯತೆ ಕಿಂಚಿತ್ ಅಥೋ ಅಸತ್ ಸ್ವಪ್ನವನ್ಮೃಷ. ಇಲ್ಲಿ ಅದ್ಭುತವಾಗಿ ವೇದಾಂತದ ನಿರೂಪಣೆಯಾಗಿದೆ. ಈ ಜಗತ್ತು ಪರಮಾರ್ಥ ಸತ್ಯವೇ ಆದದ್ದಲ್ಲಿ ಸುಷುಪ್ತಿಯಲ್ಲಿ ಅದನ್ನು ನಿರೂಪಿಸಿ ನೋಡೋಣ. ಅಲ್ಲಿ ಇಲ್ಲ ಅಂತಾದರೆ ಈ ಜಗತ್ತು ಹೋಗುವಂಥದ್ದೇ ಹೌದು ಅಂತ ಗೊತ್ತಾಗುತ್ತೆ. ಇದೊಂದು ದೊಡ್ಡ ಸ್ವಪ್ನ ಅಷ್ಟೆ. ಕನಸು ಒಡೆದ ಮೇಲೆ ನಮಗೆ ಕನಸು ಸುಳ್ಳು ಅಂತ, ಹಾಗೇ ಕನಸಿಲ್ಲ ಅನ್ನುವುದು ಈ ಜಗತ್ತು ಬ್ರಹ್ಮವಾಗಿ ತೋರಿದಾಗ ಇಲ್ಲ ಅಂತ ಆಗುತ್ತೆ ಅಂತ. ಹೀಗೆ ಬ್ರಹ್ಮದ ಪಾರಮಾರ್ಥ್ಯವನ್ನು ಹೇಳಿದ ಮೇಲೆ ಮಹಾವಾಕ್ಯದ ನಿರೂಪಣೆಗೆ ತೊಡಗುತ್ತಾರೆ. ಅದನ್ನು ನಾವು ಒಂದು ಸ್ವಲ್ಪ ನೋಡಿ ಈ ಹೊತ್ತಿನ ಪ್ರಕರಣವನ್ನು ಮುಗಿಸಬಹುದು. ಮಹಾವಾಕ್ಯ ಅಂತ ಈ ರೀತಿಯಾಗಿ ಆಚಾರ್ಯರು ಎಲ್ಲಿಯೂ ಪ್ರತ್ಯೇಕಿಸಿ ಹೇಳಿಲ್ಲ. ಆಮೇಲೆ ಸಂಪ್ರದಾಯದಲ್ಲಿ ಬಂದು ಕೂತಿದೆ. ಉಪನಿಷತ್ತಿನ ಎಲ್ಲ ವಾಕ್ಯಗಳು ಬ್ರಹ್ಮಬೋಧಕವೇ, ಬ್ರಹ್ಮಬೋಧಕವಾದ ವಾಕ್ಯಗಳೆಲ್ಲವೂ ಮಹಾವಾಕ್ಯಗಳೇ. ಆ ಥರ 4 ಸಿಗುತ್ತೆ. ಆ ಬಗ್ಗೆ ತುಂಬ ಚೆನ್ನಾಗಿರುವಂಥ ಒಂದು ಸಂಶೋಧನಾ ಪ್ರಬಂಧವನ್ನು ತಿರುಪತಿಯ ಕೇಂದ್ರೀಯ ಸಂಸ್ಕೃತ ವಿದ್ಯಾಲಯ ಡೀಮ್ಡ್ ಯೂನಿವರ್ಸಿಟಿ ಅಂತ ಯಾವುದಿದೆ ಅಲ್ಲಿ ಅದ್ವೈತ ವೇದಾಂತದ ಪ್ರೊಫೆಸರ್ ಆಗಿರುವ ವಿದ್ವಾನ್ ಲಕ್ಷ್ಮೀ ನರಸಿಂಹಮೂರ್ತಿಯವರು ಮಾಡಿದ್ದಾರೆ. ಮಹಾವಾಕ್ಯ ವಿವೇಚನಂ ಅಂತ 3 ಆಚಾರ್ಯರುಗಳ ಭಾಷ್ಯಾನುಸಾರವಾಗಿ ಈ ಮಹಾವಾಕ್ಯ ಅಂತ ಅನಿಸಿಕೊಂಡಿರುವಂತಹ ಬ್ರಹ್ಮಬೋಧಕ ವಾಕ್ಯಗಳ ನೆಲೆ ಬೆಲೆಗಳು ಏನು ಅಂತ ತೀರ್ಮಾನ ಮಾಡಿದ್ದಾರೆ. ತುಂಬ ದೊಡ್ಡ ಪ್ರೌಢ ಪ್ರಬಂಧ ಅದು. ಆಸಕ್ತರು ಅಂಥದ್ದರ ಕಡೆಗೆ ಗಮನ ಹರಿಸಬಹುದು. ಇಲ್ಲಿ ತತ್ವಮಸಿ ವಾಕ್ಯದ ವಿಶ್ಲೇಷಣೆ ಮಾಡ್ತಾರೆ. ಇದನ್ನು ಯಾತಕ್ಕೆ ಮಾಡಿರೋದು ಅಂದರೆ ಉಪದೇಶದ ವಾಕ್ಯ ಇದು. ಅಹಂ ಬ್ರಹ್ಮಾಸ್ಮಿ ಎನ್ನುವುದು ಅನುಭವ ವಾಕ್ಯವಾದರೆ ತತ್ವಮಸಿ ಎನ್ನುವುದು ಗುರು ಶಿಷ್ಯನಿಗೆ ಉಪದೇಶ ಮಾಡಿದಂತೆ ಅಂತ. ಇದರ ಬಗೆಗೆ ತುಂಬ ತುಂಬ ದೊಡ್ಡ ತಗಾದೆಗಳು ದ್ವೈತಾದ್ವೈತ ವಿಶಿಷ್ಟಾದ್ವೈತಗಳಲ್ಲಿ ಯಥೇಷ್ಟವಾಗಿ ಇವೆ. ಅದರ ಬಗ್ಗೆ ಹೇಳಿದ್ರೆ ಕೊನೆ ಮೊದಲಿಲ್ಲ. ಆದರೆ ಅದರ ಆಚಾರ್ಯರ ಅಭಿಪ್ರಾಯದಂತೆ ಶಂಕರರಂತೆ ನಿರೂಪಣೆ ಏನು ಅನ್ನೋದನ್ನು ನೋಡೋಣ. ತತ್ವಂ ಪದಾಭ್ಯಾಂ ಅಭಿಧೀಯ ಮಾನಯೋ ಬ್ರಹ್ಮಾತ್ಮನೋ ಶೋಧಿತಯೋ ಯದಿತ್ತಂ ಶ್ರುತ್ಯಾ ತಯೋಸ್ತತ್ವಮಸೀತಿ ಸಮ್ಯಗ್ ಏಕತ್ವಮೇವ ಪ್ರತಿಪಾದ್ಯತೆ ಮುಹುಃ. ತತ್ ತ್ವಂ ಅನ್ನುವಂಥ ಪದಗಳಿಗೆ ವಾಚ್ಯವಾಗಿರುವ ತತ್ ಅಂದರೆ ಬ್ರಹ್ಮ, ತ್ವಂ ಅಂದರೆ ಆತ್ಮ, ಇವರಿಬ್ಬರನ್ನು ಹೀಗೆ ಅಸಿ ಇದ್ದಾನೆ ಅಂತ ಶೋಧನೆ ಮಾಡಿದ ಮೇಲೆ, ಅಂದರೆ ಹೀಗೆ ಪಂಚಕೋಶದ ಕ್ರಮದಿಂದಾಗಿ
ಅವಸ್ಥಾತ್ರಯ ಕ್ರಮದಿಂದಾಗಿ ನಾವು ಶೋಧನೆ ಮಾಡಿದ ಮೇಲೆ ಶ್ರುತಿ ಅದನ್ನು ಏಕರೂಪವಾಗಿ ತತ್ವಮಸಿ, ಅದು ನೀನು, ದೌ ಆರ್ಟ್ ಯು ಅನ್ನುವಂತೆ ಹೇಳಿದೆ ಅಂತ. ಇದು ನೋಡಿ, ಈ ತತ್ವ ಸೂಫಿಗಳಲ್ಲಿ ಇದೆ. ಅನಲ್ ಹಕ್ ಅಂತ ಆ ಪರ್ಷಿಯನ್ ಭಾಷೆಯ ವಾಕ್ಯ ಯಾವುದಿದೆ ಅದು ಅನಲ್ ಹಕ್ ಅನ್ನುವಂಥದ್ದು ತತ್ವಮಸಿ ಎನ್ನುವುದನ್ನೇ ಬೋಧಿಸುತ್ತೆ, ಇನ್ಯಾವುದನ್ನು ಅಲ್ಲ ಅಂತ ಗೊತ್ತಾಗುತ್ತೆ. ಎಲ್ಲಿ ನೋಡಿದ್ರೂ ನಮಗೆ ಇದಕ್ಕೆ ಸಂವಾದಿ ಕಾಣುತ್ತೆ. ಐಕ್ಯಂ ತಯೋರ್ ಲಕ್ಷಿತಯೋರ್ನ ವಾಚ್ಯಯೋ ನಿಗತ್ಯತೆಯನ್ಯೋನ್ಯ ವಿರುದ್ಧ ಧರ್ಮಿಣೋ ಖದ್ಯೋತ ಭಾನ್ವೋರಿವ ರಾಜಭೃತ್ಯಯೋ ಕೂಪಾಂಬುರಾಶ್ಯೋ ಪರಮಾಣು ಮೇರ್ವೋ. ಈಗ ಒಂದು ಆಕ್ಷೇಪ, ಬ್ರಹ್ಮವೇ ಜೀವವಾ? ಇದು ಹೇಗೆ? ಜೀವೋ ಬ್ರಹ್ಮೈವ ನಾಪರಹ ಅಂತ ಹೇಳುವುದು ಹೇಗೆ? ಜೀವ ಅಣು, ಪರಮಾತ್ಮ ಬೃಹತ್. ಹೀಗಿರುವಾಗ ಹೇಗೆ ಸೂರ್ಯನಿಗೂ ಮಿಂಚು ಹೊಳೆವಿಗೂ ಯಾವ ರೀತಿಯಾಗಿ ಸಾಮ್ಯ? ರಾಜನಿಗೂ ಸೇವಕನಿಗೂ, ಸಮುದ್ರಕ್ಕೂ ಒಂದು ಸಣ್ಣ ಗುಂಡಿ ಪಲ್ವಲಕ್ಕೂ, ಮೇರುವಿಗೂ ಪರಮಾಣುವಿಗೂ ಯಾವ ರೀತಿಯಾಗಿ ಸಾಮ್ಯ ಅಂತಂದರೆ ಅದಕ್ಕೆ ಹೇಳೋದುಂಟು. ಇಲ್ಲಿ ಭಾಗವೃತ್ತಿ ಅಂತ ಮಾಡಿಕೊಂಡು ತನ್ಮೂಲಕವಾಗಿ ಜಹದಜಹಲ್ ಲಕ್ಷಣಾವೃತ್ತಿಯಿಂದ ಅರ್ಥ ಹೇಳಬೇಕು. ಇದು ಲೋಕದಲ್ಲಿ ಇರುವಂಥದ್ದೇ ಅಂತ. ಹಿಂದೊಮ್ಮೆ ನಾನು ವಿದ್ಯಾರಣ್ಯರ ಬಗೆಗೆ ಮಾತನಾಡುವಾಗ ಪಂಚದಶಿಯನ್ನು ಕುರಿತು ಹೇಳುವಲ್ಲಿ ಈ ವಿಸ್ತಾರವಾಗಿ ಇದನ್ನು ವಿವೇಚನೆ ಮಾಡಿದ್ದು ಉಂಟು. ಇಲ್ಲೇ ಆಚಾರ್ಯರ ಮಾತುಗಳಲ್ಲಿ ಕೂಡ ಅದನ್ನು ನಾವು ನೋಡಬಹುದು. ತಯೋರ್ವಿರೋಧೋಯಮುಪಾಧಿ ಕಲ್ಪಿತೋ ನ ವಾಸ್ತವ ಕಶ್ಚಿದುಪಾಧಿರೇಷ ಯಶಃ ಈಶಸ್ಯ ಮಾಯಾ ಮಹದಾದಿ ಕಾರಣಂ ಜೀವಸ್ಯ ಕಾರ್ಯಂ ಶೃಣು ಪಂಚಕೋಶಂ. ತುಂಬ ಚೆನ್ನಾಗಿರುವಂಥದ್ದು. ಪರಮಾತ್ಮನ ಮಾಯೆಯಿಂದ ಈ ಅವ್ಯಕ್ತ, ಮಹದ್, ಅಹಂಕಾರ, ಪಂಚಭೂತಗಳು, ತನ್ಮಾತ್ರಗಳು, ಈ ಥರ ಸಮಷ್ಟಿ ಜಗತ್ತು ಪರಮಾತ್ಮನ ಒಂದು ರೂಪವಾಗಿ ಬಂದಿರುವಂಥದ್ದು, ಅಂದರೆ ಅವನು ನಿರ್ಮಾಣ ಮಾಡಿರುವಂಥದ್ದಾಗಿದೆ. ಇನ್ನು ಜೀವನಿಗೆ ಇರುವಂಥದ್ದು ಪಂಚಕೋಶಾತ್ಮಕವಾದ ಶರೀರ. ಹೀಗಾಗಿ ಜೀವನ ಒಂದು ಕಾರ್ಯ ಪಂಚಕೋಶಾತ್ಮಕವಾದ ಶರೀರ, ಈಶ್ವರನ ಕಾರ್ಯ ಈ ಮಹಾ ಜಗತ್ತು, ಅಂದರೆ ಬ್ರಹ್ಮದ ಕಾರ್ಯ ಈಶ್ವರನೂ ಸೇರಿದಂತೆ ಜಗತ್ತು. ಈ ಜೀವದ ಕಾರ್ಯ ಜೀವದೃಷ್ಟಿಯಿಂದ ಪಂಚಕೋಶಗಳ ಮೂಲಕವಾಗಿ ತಾನು ಗ್ರಹಿಸುವಂಥ ಜಗತ್ತು. ಈ ತರಹ ಆಗಿದೆ. ಏತಾ ಉಪಾಧಿ ಪರಜೀವಯೋಸ್ತಯೋ. ಹೀಗಾಗಿ ಈ ಜಗತ್ತು ಪರಮಾತ್ಮನಿಗೆ ಉಪಾಧಿ, ಈ ದೇಹ ಜೀವಾತ್ಮನಿಗೆ ಉಪಾಧಿ. ಆ ಉಪಾಧಿಗಳನ್ನು ಎರಡನ್ನು ಕಳಚಿಬಿಟ್ರೆ ಅದು ಹೇಗೆ? ದೇಹವೂ ಪಾಂಚಭೌತಿಕ, ಜಗತ್ತು ಪಾಂಚಭೌತಿಕ. ನಾವು ಮ್ಯಾಥಮೆಟಿಕ್ಸಲ್ಲಿ ಮಾಡ್ತೀವಲ್ಲ, ಈಗ ನೋಡುವಂಥದ್ದು, ನಾವು ಹೇಳುವಂಥದ್ದು ಇರುತ್ತಲ್ಲ, x² + 2x = 20 ಅಂತಲೋ ಎಂಥದ್ದು ಏನೋ ಒಂದು ಬಂದಿದ್ದರೆ ಆವಾಗ ನಾವು ಏನು ಮಾಡ್ತೀವಿ? ಎಕ್ಸನ್ನು ಕಾಮನ್ ಫ್ಯಾಕ್ಟ್ರಾಗಿ ತೆಗಿತೀವಿ. ಎಕ್ಸ್ ಬ್ರ್ಯಾಕೆಟ್ ಮಾಡಿಬಿಟ್ಟು x + 2 = 20 ಅಂತ ಮಾಡ್ತೀವಿ. ಆಮೇಲಿಂದ ನಾವು ಈ ಕಡೆಗೆ ಎಕ್ಸನ್ನು ಕೆಳಗಡೆಗೆ ತಗೋತೀವಿ. ಹೀಗೆ ಸಾಲ್ವ್ ಮಾಡೋಕ್ಕೆ ಹೋಗ್ತೀವಿ, ಕಾಮನ್ ಫ್ಯಾಕ್ಟರ್ಸ್ ಎಲ್ಲ ತೆಗಿತೀವಿ. ಹೀಗಾಗಿ ಈ ಜೀವಕ್ಕೂ ಬ್ರಹ್ಮಕ್ಕೂ ಪಾಂಚಭೌತಿಕವಾದ ಉಪಾಧಿ ಕಾಮನ್ ಫ್ಯಾಕ್ಟ್ರು. ಅದನ್ನು ತೆಗೆದುಬಿಟ್ರೆ ಏನು ಉಳಿಯುತ್ತೆ? ಇದೇ ಉಳಿಯುತ್ತೆ. ಈ ಗುಂಡಿಗೂ ಸಮುದ್ರಕ್ಕೂ ಇರುವಂಥ ಕಾಮನ್ ಫ್ಯಾಕ್ಟ್ರ್ ಯಾವುದು? ಉಪಾಧಿಯ ಕಾಮನ್ ಫ್ಯಾಕ್ಟ್ರು ಭೂಮಿಯ ಆವರಣ. ಗುಂಡಿಗೆ ಇರುವ ಭೂಮಿಯ ಆವರಣ ತೆಗೆದುಬಿಡೋಣ, ಇದಕ್ಕೂ ತೆಗೆಯೋಣ ಅಂದರೆ ತೆಗೆದ ತಕ್ಷಣ ಏನು ಉಳಿಯುತ್ತೆ? ಕೇವಲ ಅದು ಮಾತ್ರ ಉಳಿಯುತ್ತೆ, ಬ್ರಹ್ಮವೇ. ಏತಾ ಉಪಾಧಿ ಪರಜೀವಯೋಸ್ತಯೋ ಸಂಯಂಗ್ ನಿರಾಸೆ ನಪರೋ ನ ಜೀವ ರಾಜ್ಯಂ ನರೇಂದ್ರಸ್ಯ ಭಟಸ್ಯ ಕೇಟಕಃ ತಯೋರಪೋಹೆ ನ ಭಟೋ ನ ರಾಜ. ರಾಜನಿಗೂ ಭಟನಿಗೂ ಯಾವುದು? ರಾಜನಿಗೆ ರಾಜ್ಯ, ಭಟನಿಗೆ ಅವನ ಬಾಗಿಲ ಕಾಯುವಷ್ಟು ಜಾಗ ಏನಿದೆ ಅದು ಅಷ್ಟೇ, ಇನ್ಯಾವುದೂ ಇಲ್ಲ. ಸೂರ್ಯನಿಗೆ ಇಡೀ ಆಕಾಶದಲ್ಲಿ ತುಂಬುವ ಪ್ರಭೆ, ಈ ಮಿಂಚು ಹುಳುವಿಗೆ ಅಂಗ ಎಗರದ ಜಾಗದಲ್ಲಿ ತುಂಬುವಂಥ ಪ್ರಭೆ. ಅದನ್ನು ಬಿಟ್ಟು ಪ್ರಭಾ ಅನ್ನೋದೊಂದೇ ತೊಗೊಂಡ್ಬಿಟ್ರೆ ಪರ್ವತೆ ಪರಮಾಣುಚ ಪದಾರ್ಥತ್ವ ಪ್ರತಿಷ್ಠಿತಂ ಆ್ಯಸ್ ಮ್ಯಾಟರ್ ಅಂತ ಇದೆಯಲ್ಲ, ಅದಕ್ಕೆ ತುಂಬ ಸೊಗಸಾಗಿ ಲಕ್ಷಣಾವೃತ್ತಿಯ ವಿವೇಚನೆಯನ್ನು ಮಾಡ್ತೀವಿ. ಈಗ ಉದಾಹರಣೆಗೆ ಒಂದು ನಾವು ಗಂಗಾಯಾಮ್ ಘೋಷಃ, ಗಂಗೆನಲ್ಲಿ ಹಳ್ಳಿ ಅಂತಂದರೆ ಗಂಗೆಯಲ್ಲಿ ಇಲ್ಲ, ಗಂಗೆಯ ದಡದಲ್ಲಿ ಅಂತ ಹೇಳ್ತೀವಿ. ಅಂದರೆ ಗಂಗೆಯನ್ನು ತಿರಸ್ಕರಿಸಿಲ್ಲ, ಗಂಗೆ ಒಳಗೆ ಹಳ್ಳಿ ತೇಲ್ತಾ ಇಲ್ಲ, ಗಂಗೆಯ ದಡದಲ್ಲಿದೆ ಅಂದರೆ ಗಂಗೆಯನ್ನು ಬಿಡದೆಯೇ ಗಂಗೆಯ ದಡದಲ್ಲಿ ಹಳ್ಳಿ ಅಂತ ಹೇಳುವಲ್ಲಿ ಲಕ್ಷಣಾವೃತ್ತಿ ಅಂತ. ನಾವು ಲೋಕದಲ್ಲೆಲ್ಲ ಹೇಳ್ತೀವಲ್ಲ, ಅಯ್ಯೋ ಇದು ಗೊತ್ತೇ ಇದೆಯಲ್ಲ ಅವನ ಬುದ್ಧಿ ಪಾದರಸ ಅಂತ. ಅವನ ಬುದ್ಧಿ ಪಾದರಸದ ಹಾಗೆ ಅನ್ನುವುದು ಪಾದರಸ ಅಂತ ಹೇಳಿದ್ದೀವಿ, ಅಲ್ಲಿ ಲಕ್ಷಣಾವೃತ್ತಿ ಇರುವಂಥದ್ದು. ಆ ಥರ
ಅಯ್ಯೋ ಇವನು ಬೆಂಕಿ ಕಂಡ್ರಿ ಅಂತ ಅಗ್ನಿರ್ಮಾಣವಕಃ ಅಂತಂತೀವಿ. ಬೆಂಕಿ ತರಹ ಅವನು ಪ್ರಬಲ ಪ್ರಖರ ದೀಧಿತಿ ಇರುವಂಥವನು ಅಂತೆಲ್ಲ ಅರ್ಥ. ಹಾಗೆಯೇ ಗಂಗಾಯಾಮ್ ಘೋಷಃ ಅನ್ನುವ ಒಂದು ಲಾಕ್ಷಣಿಕವಾದ ವಾಕ್ಯಕ್ಕೆ ಗಂಗೆ ದಡದಲ್ಲಿ ನಿಂತು ಮಾಡುವ ಗಂಗೆಯನ್ನು ಬಿಡದೆ ಮಾಡಿದ್ದೀವಿ. ಅದೇ ಅವ್ರ ಮನೆಗೆ ಹೋಗಿ ವಿಷ ತಿಂದು ಬಾ ಅಂದರೆ ಅವ್ರ ಶತ್ರುಗಳಪ್ಪ, ಅವ್ರ ಮನೇಲಿ ಹೋದರೆ ವಿಷ ಹಾಕ್ತಾರೆ, ಊಟ ಅಲ್ಲ ಅದು ವಿಷ, ಹಾಗಾಗಿ ತಿನ್ನಬೇಡ ಅನ್ನುವ ಅರ್ಥ. ಅವ್ರ ಮನೆಗೆ ಹೋಗ್ಬಿಟ್ಟಿದ್ರು ವಿಷವನ್ನು ತಿಂದು ಬಾ ಅಂತಂದರೆ ಹೋಗಬೇಡ ಅಂತ. ಹಾಗಾಗಿ ಊಟ ಮಾಡಬೇಡ ಅಂತ ಅನ್ನೋ ಮೂಲಕ ಪೂರ್ತಿ ಬಿಡುವಂಥದ್ದು. ಹೀಗಾಗಿ ಇದು ಬಂದುಬಿಟ್ಟು ಜಹಲ್ ಲಕ್ಷಣ, ಪೂರ್ತಿ ಬಿಡುವುದು. ಗಂಗಾಯಾಮ್ ಘೋಷ ಪೂರ್ತಿ ಬಿಡಬಾರದು, ಒಂದಿಷ್ಟು ಇಟ್ಕೊಳ್ಬೇಕು ಅಂತ. ಹಾಗಾಗಿ ಅಜಹಲ್ ಲಕ್ಷಣ. ಹಾಗಲ್ಲದೆ ಜಹದಜಹಲ್ ಲಕ್ಷಣ ಅಂತ ಸ್ವಲ್ಪ ಭಾಗ ಬಿಟ್ಟು ಸ್ವಲ್ಪ ಭಾಗ ಬಿಡಬಾರದು ಅನ್ನುವಂಥದ್ದು ಉಂಟು. ಅಂಥದ್ದು ಕೆಲವಿರುತ್ತವೆ. ಈಗ ಚಿರೋಟಿ ಬರಲಿ ಅಂದರೆ ಚಿರೋಟಿ ತನ್ನಂತೆಯೇ ಬರೋದಕ್ಕೆ ಸಾಧ್ಯ ಇಲ್ಲ. ಚಿರೋಟಿ ಬಡಿಸುವವರು ಬರಬೇಕು ಅಂತ ಅರ್ಥ ಆಗುತ್ತೆ. ಜೊತೆಗೆ ಚಿರೋಟಿಯು ಬರುತ್ತೆ ಅಂತ. ಇದು ಜಹದಜಹಲ್ ಲಕ್ಷಣ ಅಂತ. ಕುಂತಾಹ ಪ್ರವಿಶಂತಿ ಮಂಚಾಹ ಕ್ರೋಶಂತಿ ಅನ್ನುವಂಥದ್ರೊಳಗೆ ಹೀಗೆ ಮಾಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ. ಒಬ್ಬ ಯಾರೋ ದೇವದತ್ತ ಅನ್ನೋನಿದ್ದ, ಅಷ್ಟ್ಯಾತಕ್ಕೆ ನಾವು ಸಿನಿಮಾದಲ್ಲೇನೇ ನೋಡಬಹುದು. ಒಬ್ಬ ನಟ ರಾಮನ ವೇಷಧಾರಿಯಾಗಿದ್ದಾನೆ, ಮತ್ತೊಂದರೊಳಗೆ ಕಾಮಣ್ಣನ ವೇಷಧಾರಿಯಾಗಿ ಇದ್ದಾನೆ. ಮರ ಸುತ್ತಾ ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ಬ್ರೇಕ್ ಡ್ಯಾನ್ಸು. ಅವನೇ ಇವನು ಅಂತ ಹೇಗೆ? ಆ ರಾಮನ ಕಿರೀಟ, ಆ ರಾಮನ ಧನುಸ್ಸು, ತೂಣೀರ, ಆ ನೀಲ ಮೇಘಶ್ಯಾಮಲ ವರ್ಣ ಇವನ್ನೆಲ್ಲ ಪಕ್ಕಕ್ಕೆ ತೆಗೆದು, ಹಾಗೆ ಈ ಕಾಮಣ್ಣನ ಕೂಲಿಂಗ್ ಗ್ಲಾಸು, ಸೈಡ್ ಲಾಕ್ಸು, ಅದೇನಾದ್ರು 70s ಫಿಲ್ಮ್ ಆಗಿದ್ದರೆ, ಈ ಕಾಲದ ಫಿಲ್ಮ್ ಆದರೆ ಈ ಕಾಲದ ಒಂದು ಹೇರ್ ಸ್ಟೈಲು, ಮತ್ತು ಆ ಎಲಿಫೆಂಟ್ ಬಾಟಮೋ, ಬೆಲ್ ಬಾಟಮೋ, ನ್ಯಾರೋ ಬಾಟಮೋ, ಡೆನಿಮ್ಸೋ, ಜೀನ್ಸೋ ಯಾವುದೋ ಈ ಪ್ಯಾಂಟ್ ಉಪಾಧಿಗಳು ಇವನ್ನೆಲ್ಲ ಕಳಚಿ ನಿರುಪಾಧಿಕವಾಗಿ ನೋಡಿ ಅವನದು ಇವನದು ಮುಖ ಒಂದೇ ಆಗಿರೋದ್ರಿಂದ ಸ್ವಯಂ ದೇವದತ್ತ ಅಂತ ಹೇಳ್ಬಿಟ್ಟು ಕಾಶಿಯಲ್ಲಿ ನೋಡಿದವನು, ಕ್ಯಾಸಿನೋದಲ್ಲಿ ನೋಡಿದವನು ಒಬ್ಬನೇ ಅಂತ ತೀರ್ಮಾನ ಮಾಡಿಕೊಳ್ಳುವಂಥದ್ದಕ್ಕೆ ಬರುತ್ತೆ. ಇದನ್ನು ನಾವು ಜಹದಜಹಲ್ ಲಕ್ಷಣ ಅಂತ. ಹೀಗಲ್ಲದೆ ಬೇರೆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಶಂಕರರು ಹೇಳುವಂತಹ ಜೀವವೇ ಬ್ರಹ್ಮ ಅನ್ನುವುದು ನಿರುಪಾಧಿಕವಾದ ಜೀವ ಅನ್ನುವ ಅರ್ಥದಲ್ಲಿ. ಆ ದೃಷ್ಟಿಯಿಂದ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಮಹಾವಾಕ್ಯಕ್ಕೆ ಅರ್ಥ ಏನು ಅಂತ. ಇಷ್ಟಕ್ಕೆ ಈ ಹೊತ್ತಿಗೆ ನಮಸ್ಕಾರ. ಓಂ ತತ್ಸತ್.